ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಹೆಣ್ಣಿನ ಜಾತಕ ಮತ್ತು ಗಂಡಿನ ಜಾತಕ ಬೇರೆ ಬೇರೆ ಇರುತ್ತೆ, ಅವೆರಡಕ್ಕೂ ಏನು ವ್ಯತ್ಯಾಸವಿರುತ್ತೆ. ಸೊ ನಾವು ಭವಿಷ್ಯವನ್ನು ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಈ ಜಾತಕವಾದ ಪರಿಶೀಲನೆಯನ್ನು ಹೇಗೆ ಮಾಡಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರುವುದರಿಂದ ನೀವು ಕೂಡ ಕರೆಗಳನ್ನು ಮಾಡ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿರುತ್ತೆ. 1 ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ಜಾತಕವನ್ನು ಕಲಿಬೇಕು ಅಂದರೆ ಜಾತಕವನ್ನು ನೋಡೋದನ್ನು ಕಲಿಬೇಕು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು ಅಂದರೆ ನೀವೇನು ಮಾಡಬೇಕು, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಗುರುಜಿಯವರು 105 ಬ್ಯಾಚ್ಗಳನ್ನು ಕಂಪ್ಲೀಟ್ ಆಗಿ ಅಂದರೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ 106ನೇ ಬ್ಯಾಚು ಮಾರ್ಚ್ 15ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಸೊ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲದೆ ನೀವು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಈ ಒಂದು ಕ್ಲಾಸ್ಗೆ ಜಾಯಿನ್ ಆಗೋಕ್ಕೆ ಅವಕಾಶವಿದೆ. ಮನೆ ಮಂದಿ ಎಲ್ಲ ಕೂತು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೂ ಕೂಡ ಅವಕಾಶವಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನು ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಮೊದಲನೇದಾಗಿ ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಸೊ ಹೆಣ್ಣು ಮತ್ತು ಗಂಡಿನ ಜಾತಕವನ್ನು ಹೇಗೆ ನೋಡಬೇಕು, ಇದಕ್ಕೆ ಆದಂಥ ಕ್ರಮಗಳು ಏನಾದರೂ ಇದೆಯಾ, ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ಖಂಡಿತ ಇದೆ. ಹೇಗೆ ಅಂದರೆ, ಜ್ಯೋತಿಷ್ಯ ಬಂದಿರತಕ್ಕಂಥದ್ದು 2 ಮೂಲದಿಂದ. ಜ್ಯೋತಿಷ್ಯ ಹೇಗಪ್ಪ ಉಟ್ಕೋತು ಅಂತಂದರೆ, ದೇವ್ರು ಬಂದು ಏನು ಬರ್ಕೊಟ್ಟಿಲ್ಲ. ವಿಜ್ಞಾನ ಹೇಗೆ ಹುಟ್ಟಿತು, ಹಾಗೆ ಮೆಡಿಕಲ್ ಲೈನ್ ಹೇಗೆ ಹುಟ್ಟಿತು, ಅಥವಾ ಇವತ್ತು ಏನು ವಾಹಿನಿ ಇದೆ, ಒಂದು ನಿಮ್ಮ ಮನೇಲಿ ಟಿ ವಿ ಇದೆ ಅಥವಾ ಮೊಬೈಲಲ್ಲಿ ನೋಡ್ತಾ ಇದ್ದೀರೋ, ಅದೆಲ್ಲ ಹೇಗೆ ಹುಟ್ಟಿತು ಅಂತಂದರೆ ಪ್ರಯೋಗದಿಂದ. ಫಸ್ಟು ಪ್ರಯೋಗ. ನಿಮ್ಮ ಮನೇಲಿ ಬೆಳಗ್ಗೆ ಎದ್ದು ಟಿಫನ್ ಮಾಡ್ತಾ ಇದ್ದೀರಾ, ಈಗ ಅಡುಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಇವತ್ತೇನೋ ಒಂದು ಪದಾರ್ಥ ಮಾಡ್ತಾ ಇದ್ದಾರೆ ಅಂದರೆ ಅದು ಬಂದಿರೋದು ಎಲ್ಲಿಂದ? ಪ್ರಯೋಗದಿಂದನೇ. ಜ್ಯೋತಿಷ್ಯ ಬಂದಿರೋದು ಕೂಡ ಪ್ರಯೋಗದಿಂದನೇ. ಮೊದಲು ತಿಳ್ಕೊಳ್ಳಿ. ಇದು ದೋಷ ಗೀಷ, ಹಿಂದಿನ ಜನ್ಮ, ಕರ್ಮ, ಶಾಪ ಇವನ್ನೆಲ್ಲ ಬದಿಗಿಟ್ಟು ಜ್ಯೋತಿಷ್ಯ ಬಂದಿರತಕ್ಕಂಥದ್ದು ಬೈ ಎಕ್ಸ್ಪೆರಿಮೆಂಟ್. ಇದನ್ನು ಅರ್ಥ ಮಾಡ್ಕೋಬೇಕು. ಆ ಎಕ್ಸ್ಪೆರಿಮೆಂಟ್ ನಮಗೆ ಮಾತ್ರ ಬಂದಿದೆ, ನಮಗೆ ಮಾತ್ರ ತಿಳಿದಿದೆ ಅಂತ ಹೇಳ್ತಕ್ಕಂಥ ದುರಹಂಕಾರ ಜ್ಯೋತಿಷಿಗಳು ದೊಡ್ಡ ದೊಡ್ಡ ಟಿ ವಿಲಿ ಕೂತ್ಕೊಂಡಿರ್ತಾರಲ್ಲ, ಅವೆಲ್ಲ ಕಾಮನ್. ಅದು ನನಗೆ ಮಾತ್ರ ಬಂದಿದೆ, ಏನೂ ಆಗಲ್ಲ. ಅವ್ರ ಜೊತೆ ಒಬ್ಬ ಶಿಷ್ಯ ಅವನ ಜೊತೆ ಇದ್ದರೆ ಒಂದು ಕೋಟ್ಯಾಧೀಶರು ಆಗಲ್ಲ. ಅವ್ರದ್ದು ನರಪೀಳೆ ಒಂದು ಲಕ್ಷನೂ ಬರಲ್ಲ ಅವ್ರಿಗೆ. ಅವ್ರ ಜೊತೆ ಇದ್ದರೂ ಕೂಡ ಏನೂ ಬರಲ್ಲ. ನಿಜವಾದ ಗುರುಗಳು ಒಂದು ಟೈಮಲ್ಲಿ ಇದ್ದರು, ಭಾಳ ಹಿಂದೆ. ನಿಜವಾದ ಗುರುಗಳು ಒಂದು ಟೈಮಲ್ಲಿ ಇದ್ದರು. ರಾಘವೇಂದ್ರ ಸ್ವಾಮಿಗಳು, ಕನಕದಾಸರು, ಪುರಂದರದಾಸರು, ಶಿಶುನಾಳ ಶರೀಫರು, ಅಕ್ಕಮಹಾದೇವಿ, ಹಾಗೆ ನಮ್ಮ ಬಸವಣ್ಣವರು, ಇವರೆಲ್ಲ ಒಂದು ಕಾಲದಲ್ಲಿದ್ದರು. ಅವರು ಗುರುಗಳಂತ ಹೇಳ್ತಾ ಇರ್ತಕ್ಕಂಥದ್ದು ಪವಾಡಕ್ಕಲ್ಲ, ಪವಾಡವನ್ನು ತೋರಿಸಿ ದಾರಿ ತಪ್ಪಿಸಿದ್ದಾರೆ. ಮಾರ್ಗ ಮತ್ತು ಸನ್ಮಾರ್ಗ ತೋರಿಸ್ತಕ್ಕಂಥದ್ದು ಅವರು ಎಲ್ಲಿಂದ ತೋರಿಸಿದ್ರು? ಅವರ ಅನುಭವದಿಂದ. ಸೊ ಇಲ್ಲಿ 2 ಪದ ಬಳಸಿದೆ ನಾನು. ಒಂದು ಪ್ರಯೋಗದಿಂದ ಅಂದರೆ ಎಕ್ಸ್ಪೆರಿಮೆಂಟಿಂದ, ಇನ್ನೊಂದು ಎಕ್ಸ್ಪೀರಿಯನ್ಸಿಂದ. ಸೊ ಯಾವುದೇ ಒಂದು ವಿಚಾರ ನಿಮ್ಮ ಮನೆಯಲ್ಲಿ ಅಡುಗೆ ಇರ್ಬೋದು, ಅಥವಾ ನಿಮ್ಮಲ್ಲಿ ಒಂದು ಹೊಸ ಪದಾರ್ಥ ಬಂದಿರತಕ್ಕಂಥದ್ದು, ಅದರದ್ದು ಮೂಲ ಎರಡು ಯಾವುದು ಅಂದರೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್. ಯಾವುದೇ ತಗೊಳ್ಳಿ. ಇವತ್ತು ನಿಮ್ಮ ಮಗ ಡಾಕ್ಟ್ರ್ ಓದ್ತಾ ಇದ್ದಾನೆ ಅಂತಂದರೆ, ಆ ಡಾಕ್ಟ್ರ್ ಓದಬೇಕಾದ್ರೆ ಒಂದು ಪುಸ್ತಕ ಬರೆದಿರ್ತಾರೆ. ಆ ಪುಸ್ತಕ ಎಲ್ಲಿಂದ ಬರೆದಿದ್ದಾರೆ? 2 ವಿಚಾರದಿಂದ ಬರೆದಿದ್ದಾರೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಇಂತಿಂಥ ಕಾಯಿಲೆಗೆ ಇಂತಿಂಥ ಟ್ಯಾಬ್ಲೆಟ್ ಕೊಟ್ಟರೆ
ಹೋಗುತ್ತೆ ಅಂತ. ಹಾಗೆ ಅದರ ಅನುಭವನೂ ಪಡೆದಿದ್ದಾರೆ, ಹೌದು. ಎಕ್ಸ್ಪೀರಿಯನ್ಸು ಬಂದಿದೆ, ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಕೆಲವ್ರಿಗೆ ಹೋಯ್ತು, ಕೆಲವ್ರಿಗೆ ಬಂದಿಲ್ಲ ಅಂದಾಗ ಎಕ್ಸ್ಪೀರಿಯನ್ಸಿಂದ ಏನಾಗುತ್ತೆ, ಓಕೆ ಇಂಥವ್ರಿಗೆ ಇಂಥ ಕಾಂಪೋಸಿಷನು, ಅದೇ ಜ್ವರ ಸ್ವಲ್ಪ ಈ ಕಡೆ ಬಂದಾಗ ಹಿಂಗೆ ಕಾಂಪೋಸಿಷನು. ಸೊ ಇಟ್ ಈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಬೋತ್ ಪುಟ್ಟಗಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರನೂ ಕೂಡ ಬ್ರಹ್ಮವಿದ್ಯೆ ಅಂತ, ಎಲ್ಲಾನು ಬ್ರಹ್ಮವಿದ್ಯೆನೇ. ಯಾರು ಹೇಳಿದ್ದು ಜ್ಯೋತಿಷ್ಯ ಮಾತ್ರ ಬ್ರಹ್ಮವಿದ್ಯೆ? ಆ ಬೇಡದೇ ಇರೋ ಭಟ್ರು ಅಂತ ಕರೀತಾರಲ್ಲ, ಭಟ್ರು, ಸುಮ್ಮನೆ ಭಟ್ರು ಅಂತ ಹೇಳೋದು, ಅಡುಗೆ ಭಟ್ರು ಯಾವ ಭಟ್ರು ಗೊತ್ತಿಲ್ಲ, ಅದಕ್ಕೆ ಲಾಯಕ್ ಅನ್ಸುತ್ತವ್ರು. ಈ ಭಟ್ರು ಏನೋ ತಿಳಿದೇ ಇರೋ ಥರ ಮಾತಾಡ್ತಾರೆ. ಅವ್ರು ತಿಳ್ಕೊಬೇಕು ಫಸ್ಟು, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಿಂದ ಬಂದಿರತಕ್ಕಂಥ ಶಾಸ್ತ್ರ. ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೆರಿಮೆಂಟಿಂದ ಬಂದ ಮೇಲೆ ಏನಾದ್ರು ವಿಚಾರ ಹೇಳಬೇಕಾದ್ರೆ ನಂಬಲ್ಲ ಅಂತಂದರೆ ಫಸ್ಟು ನೀವು ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಮಾತ್ರ ನಂಬ್ತೀರ. ಜ್ಯೋತಿಷ್ಯ ನಂಬೋದಿಲ್ಲ ಅಂತ ಹೇಳ್ತಕ್ಕಂಥವ್ರಿಗೆಲ್ಲ ಒಂದು ಕಿವಿ ಮಾತು. ಯಾಕೆ ಕಿವಿ ಮಾತು ಹೇಳಿದ್ರು ಅಂದರೆ ಬುದ್ಧಿಗೆ ಹೋಗಲ್ವಲ್ಲ, ಕಿವಿಯಿಂದ ಬುದ್ಧಿಗೆ ಹೋಗಲಿ ಅಂತೇಳಿ ಫಸ್ಟ್ ಕಿವಿಗೆ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಯಾಕೆ ನಾವು ಇಯರ್ಫೋನ್ ಹಾಕತ್ತೀವಿ? ತಲೆಗೆ ಡೈರೆಕ್ಟ್ ಹಾಕೊಳ್ಳಲ್ಲ, ತಲೆಗೆ ಹೋಗಲ್ಲ, ತಲೆಗೆ ಕಿವಿ ಇಲ್ವಂತೆ, ಕಿವಿ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಸೊ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ದಿ ಬ್ರೈನ್ ಥ್ರೂ ದಿ 5 ಸೆನ್ಸರೀಸ್ ಅಂತ ಬಂತು. ನಾವೇನೋ ಒಂದು ಪದಾರ್ಥ ಮುಟ್ಟಿದ್ವಿ, ಈಗ ಇಲ್ಲಿರೋದೇನೋ ಒಂದು ಸ್ಟ್ಯಾಂಡ್ ಮುಟ್ಟಿದ್ವಿ, ಇದು ಮುಟ್ಟಿದ್ರೆ ಬ್ರೈನ್ಗೆ ಮುಟ್ಟಾದ್ಮೇಲೆ ಗೊತ್ತಾಗುತ್ತೆ ಓಕೆ ಈಗ ಮುಟ್ಟಿದ್ರು ಅಂತ. ಈಗ ನಾವು ಇದನ್ನು ನೋಡ್ತಾ ಇದ್ದೀವಿ, ವೀಕ್ಷಕರು ನೋಡ್ತಾ ಇದ್ದೀವಿ, ವೀಕ್ಷಕರು ನನ್ನ ನೋಡ್ತಾ ಇದ್ದಾರೆ ಅಂದರೆ ಬ್ರೈನಲ್ಲಿ ನೋಡ್ತಾ ಇದ್ದಾರೆ, ಬಟ್ ಆ್ಯಕ್ಚುಲಿ ಥ್ರೂ ವಾಟ್? ಥ್ರೂ ದಿ ಐಸ್. ನನ್ನ ಕೇಳ್ತಾ ಇದ್ದಾರೆ ಅಂತಂದರೆ ಥ್ರೂ ದಿ ಇಯರ್ಸ್. ಮಾತಾಡ್ತಾ ಇರೋದು ಬ್ರೈನಿಂದ ಬಂದರೂ ಕೂಡ ಮಾತಾಡ್ತಾ ಇರೋದು, ಬ್ರೈನ್ ಮಾತಾಡೋಲ್ಲ ಡೈರೆಕ್ಟಾಗಿ, ಬ್ರೈನು ಹೇಳಿಬಿಟ್ಟು ಬಾಯಲ್ಲಿ ಮಾತಾಡ್ಸುತ್ತೆ. ಸೊ ಬ್ರೈನ್ ಮಾತಾಡಿಸ್ಬೇಕು ಅಂದರೆ ಬ್ರೈನಲ್ಲಿ ಏನೇನೆಲ್ಲ ಹಾಕಿರ್ತೀವಿ ನಾವು? ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೆರಿಮೆಂಟ್ನ ಹಾಕಿದ್ದೀವಿ ಬ್ರೈನ್ ಒಳಗಡೆ. ಸೊ ಬ್ರೈನಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೆರಿಮೆಂಟ್ ಹಾಕಿದ್ದಾಗ ಅವ್ರವ್ರ ಏರಿಯಾದಲ್ಲಿ ಅವರವರು ಪಂಡಿತರಾಗ್ತಾರೆ. ಹಾಗನ್ಬಿಟ್ಟು ನನ್ನ ಬ್ರೈನ್ ಬೇರೆ ನಿನ್ನ ಬ್ರೈನ್ ಬೇರೆ ಅಲ್ಲ, ನಮಗೆ ಮಾತ್ರ ಇದು ಒಲಿಯುತ್ತೆ, ನಿಮಗೆ ಮಾತ್ರ ಒಲಿಯಲ್ಲ ಜ್ಯೋತಿಷ್ಯ, ನಮಗೆ ಮಾತ್ರ ಗೊತ್ತು ಅಂತಕ್ಕಂಥ ದುರಹಂಕಾರಿ ಭಟ್ರಿದ್ದಾರೆ. ಭಾಳ ದುರಹಂಕಾರಿ ಭಟ್ರು. ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ, ದೂರ ಅಂತಾರೆ. ಏನೋ ಒಂಥರ ಸತ್ತಾಗ ಹೊತ್ಕೊಂಡು ಹೋಗೋಕೆ ಒಬ್ಬರು ಬರಲ್ಲ, ಹತ್ರನೇ ಬರಲೇಬೇಕು. ಸತ್ತಾಗ ಹೊತ್ಕೊಂಡು ಹೋಗ್ತಾರಲ್ಲ, ಆ ಟೈಮಲ್ಲಿ ನೋಡಬೇಕು ಅವರು ಎತ್ತಾಕಕ್ಕೆ. ಅವಾಗೇನು ಎದೊಳುತ್ತಾ ಆತ್ಮ, ನಾನು ಮುಟ್ಬಿಡಪ್ಪ ಅಂತ. ಇವೆಲ್ಲ ಸುಮ್ಮನೆ ಇದನ್ನೇ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ನಮ್ಮದೆಲ್ಲ ಅಸ್ಪೃಶ್ಯತೆ, ಇವೆಲ್ಲ ಸ್ಟಾರ್ಟ್ ಆಗಿದ್ದು ಇಲ್ಲಿಂದನೇ. ಅವೆಲ್ಲ ನಾವು ಮಾನವರಾಗಿ ನೋಡಿದಾಗ ಚೆನ್ನಾಗಿರುತ್ತೆ. ನಮ್ಮ ಹಳೇ ಇದಕ್ಕೆ ಹೋದಾಗ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವ್ರಿಗೇನೋ ಕುಷ್ಠರೋಗ ಬಂದರೂ ಅವ್ರು ಮುಟ್ಟೋರು, ಮುಟ್ಟಿ ಸ್ವಲ್ಪ ಸಮಾಧಾನ ಮಾಡೋರು. ಎಲ್ಲೋ ಒಂದು ಕಡೆ ಒಂದು ಮನುಷ್ಯನ ಒಂದು ಇತಿಮಿತಿ ಇಲ್ಲದೆ ಇರತಕ್ಕಂಥ ವಿಚಾರದಲ್ಲಿ ಇವೆಲ್ಲ ಬಂದಿರೋದು. ಹಾಗೆ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೆರಿಮೆಂಟಿಂದ ಬಂದಿರತಕ್ಕಂಥ ಈ ವಿಚಾರದಲ್ಲಿ ಗಂಡಿನ ಜಾತಕ ಮತ್ತು ಹೆಣ್ಣಿನ ಜಾತಕ ಸಪ್ರೇಟೇ. ಸಪ್ರೇಟ್ ಅಂದರೆ ಫುಲ್ ಸಪ್ರೇಟಾ? ನೋ. ಎಲ್ಲ ವಿಚಾರದಲ್ಲೂ ಒಂದೇ ಇರುತ್ತೆ. 2 ಗ್ರಹಗಳ ಡ್ರೈವಿಂಗ್ ಫೋರ್ಸಿಂದ ಬದಲಾವಣೆ ಆಗುತ್ತೆ. 2 ಗ್ರಹಗಳ ಡ್ರೈವಿಂಗ್ ಫೋರ್ಸ್. ಆ 2 ಗ್ರಹಗಳ ಡ್ರೈವಿಂಗ್ ಫೋರ್ಸ್ ಯಾವುದು ಅಂದರೆ ಮಂಗಳ ಮತ್ತು ಶುಕ್ರ. ಗಂಡಿನ ಜಾತಕದಲ್ಲಿ ಶುಕ್ರ ಬಲವಾಗಿದ್ದರೆ ಅಂತ ಹೇಳಿಬಿಡ್ತಾರೆ. ಬಲವಾಗಿದ್ದರೆ ಅಂದರೆ ಏನು ಬಲ? ಇಟ್ ಈಸ್ ಎ ಕಾಮನ್ ವರ್ಡ್ ಬರುತ್ತೆ. ಬಲ ಅಂದರೆ ಏನು ಅಂತ. ಆ ಬಲ ಅಂತಂದರೆ ಲಗ್ನದಿಂದ ಶುಕ್ರ ಕೂತಿರ್ತಕ್ಕಂಥ ಪ್ಲೇಸ್ಮೆಂಟ್ ಆಫ್ ದಿ ಹೌಸಸ್, ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೆರಿಮೆಂಟಿಂದ ಬಂದಿರೋದು. ಕೇಂದ್ರದಲ್ಲಿ ಶುಕ್ರ ಕೂತ್ಕೊಂಡ್ರೆ, ತ್ರಿಕೋಣದಲ್ಲಿ ಶುಕ್ರ ಕೂತ್ಕೊಂಡ್ರೆ ಆ ವ್ಯಕ್ತಿ ದುಡ್ಡು, ಹಣ, ಸಂಪತ್ತು, ಹೆಂಡತಿ, ಮಕ್ಕಳು ಪರ್ಫೆಕ್ಟಾಗಿರ್ತಾನೆ. ದಿಸ್ ಈಸ್ ದಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಔಟ್ ಆಫ್ ಮೆನಿ ಹಾರೋಸ್ಕೋಪ್ಸ್ ನಮ್ಮ ಋಷಿಮುನಿಗಳು ಕೊಟ್ಟಿರೋದು. ಅನೇಕ ಜಾತಕಗಳನ್ನ ನೋಡಿ ಒಂದು ಟ್ರೆಂಡ್ ನೋಡಿದ್ರು. ಒಂದು ಟ್ರೆಂಡ್ ಚೆನ್ನಾಗಿರೋರ್ದೆಲ್ಲ ಶುಕ್ರನೇ ಚೆನ್ನಾಗಿದೆಯಲ್ಲ ಅಂತ ಬಂತು. ಇಫ್ ಹಿ ಹ್ಯಾಸ್ ಗಾಟ್ ಗುಡ್ ಅಫ್ಲುಯೆನ್ಸ್, ಇಫ್ ಹಿ ಹ್ಯಾಸ್ ಗಾಟ್ ಗುಡ್ ರೆಮ್ಯುನರೇಷನ್, ಎಲ್ಲ ನೋಡಿದಾಗ ಶುಕ್ರ ಚೆನ್ನಾಗಿತ್ತು. ಅದೇ ಹೆಣ್ಣುಮಗಳಿಗೆ ಬಂದಾಗ ಯಾವ್ದು ಚೆನ್ನಾಗಿರಬೇಕು ಅಂದರೆ ಕುಜ ಚೆನ್ನಾಗಿರಬೇಕು. ಮಂಗಳ ಕುಜ ದೋಷ ಅಂತ ಸುಮ್ಮನೆ ಸಾಯ್ತಾರೆ ಈ ಭಟ್ರು. ವೇಸ್ಟ್ ಫೆಲೋಸ್, ನಂಬರ್ 1 ವೇಸ್ಟ್ ಫೆಲೋಸ್. ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ಬಾಯಲ್ಲಿ ವಲಸೆ ಮಾತಾಡೋದು, ನೆಗೆಟಿವ್, ಬರೀ ನೆಗೆಟಿವ್ ಮಾತಾಡ್ತಾರೆ.
ಆ ನೆಗೆಟಿವ್ ಮಾತಾಡೋರ್ದು ಮನೆ ಹೋಗಿ ನೋಡಿ, ಉದ್ಧಾರನೇ ಆಗಿರಲ್ಲ. ಅವ್ರ ಹೆಂಡತಿ ಹತ್ರ ಉಗಿಸ್ಕೊತಾ ಇರ್ತಾರೆ. ಫಸ್ಟ್ ಕುಜದೋಷ ಇರೋದೇ ಭಟ್ರಿಗೆ, ಮದುವೆ ಆಗಿರೇ ಥೂ ಅಂತ ಉಗಿತಾ ಇರ್ತಾರೆ, ನೀನು ಮಾಡೋ ಜನ್ಮಕ್ಕೆ ಅಂತ ನಿಜವಾಗ್ಲೂ ಬೈತಾ ಇರ್ತಾರೆ. ಯಾವುದೇ ಸಾತ್ವಿಕತೆ ಇಲ್ಲ. ಅಥವಾ ಅವ್ರ ಹೆಂಡತಿಗೆ ಏನೂ ಗೊತ್ತಿರಲ್ಲ ಇವನೇನು ಮಾಡ್ತಾ ಇದ್ದಾನೆ ಅಂತ. ಹೆಂಡತಿ ಗೊತ್ತಾದರೆ ಬಂಡವಾಳ ಎಲ್ಲ ಆಚೆ ಹಾಕ್ತಾರೆ. ಯಾಕಂದರೆ ಹೆಂಡತಿಗೆ ಒಬ್ಳಿಗೆ ಮೇಜರ್ ನಮ್ಮ ಗಂಡನ ವೀಕ್ನೆಸ್ ಗೊತ್ತಿರೋದು. ನೀವು ಬೇಕಾದ್ರೆ ನೋಡಿ ಎಲ್ಲಿಂದ ಎಲ್ಲಿ, ಅರ್ಥ ಆಯ್ತಲ್ಲ, ನೀವು ಎಲ್ಲಿಂದ ಎಲ್ಲಿ ನೋಡಿ, ಗಂಡಸರ ವೀಕ್ನೆಸ್ ಗೊತ್ತಿರೋದೇ ಹೆಂಡತಿಗೆ. ಅದು ಯಾವುದೇ ಇರ್ಬೋದು, ಅವ್ರಿಗೆ ಪ್ರೊಫೆಷ್ನಲ್ಲೂ ಇರ್ಬೋದು, ವೃತ್ತಿ ಇರ್ಬೋದು, ಮಾಡ್ತಕ್ಕಂಥ ಕಾರ್ಯ ಇರ್ಬೋದು, 99% ಹೆಂಡತಿಗೆ ಗೊತ್ತು. ಅದಕ್ಕೆ ಗಂಡ ಮಾಡಿರೋ ಪಾಪಕ್ಕೆ ನಾವು ಸಮಭಾಗ ಆಗಬಾರ್ದು ಅಂತೆಲ್ಲ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ. ಹೆಂಡತಿಗೆ ಪಾಲು, ಆ ಪಾಲು, ಈ ಪಾಲು ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು. ಬಿಕಾಸ್ ಶಿ ನೋಸ್ ಎವ್ರಿಥಿಂಗ್ ಆ್ಯಂಡ್ ಇಟ್ ಶಿ ಈಸ್ ಸೈಲೆಂಟ್. ಅಂದರೆ ಆವಾಗ ಕರ್ಮಫಲಕ್ಕೆ ಟರ್ನ್ ಆಗುತ್ತೆ. ಹೆಂಡತಿ ಮಾಡಿರೋ ಪಾಪ, ಗಂಡನ ಏನೋ ಒಂದು ಹಾಡು ಹೇಳೋ ಬರುತ್ತದು, ಕೇಳಿರ್ತಾರೆ. ಸೊ ದಿಸ್ ಆರ್ ಆಲ್ ಇಂಟರ್ಲಿಂಕ್ಡ್ ಅಂತ ಕರೀತಾರೆ. ಶುಕ್ರ ಅಂಡ್ ಮಂಗಳ. ಮಂಗಳ ಶುಡ್ ಬಿ ವೆರಿ ವೆರಿ ಗುಡ್ ಪ್ಲೇಸ್ಮೆಂಟ್, ಪವರ್ಫುಲ್ ಅಲ್ಲ, ಗುಡ್ ಪ್ಲೇಸ್ಮೆಂಟ್. ಆ ಪ್ಲೇಸ್ಮೆಂಟ್ಸಲ್ಲಿ ಈ ಶುಕ್ರ ಮತ್ತು ಮಂಗಳ ಯಾವುದೇ ಕಾರಣಕ್ಕೂ ಲಗ್ನದಿಂದ ಗಂಡಿನ ಜಾತಕದಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ಇರಬಾರ್ದು. ಹಿ ವಿಲ್ ಸ್ಟ್ರಗಲ್ ಇನ್ ಮೆನಿ ಏರಿಯಾಸ್. ಮಂಗಳ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಇರಬಾರ್ದು. ಇದು ಫಸ್ಟ್ ಲೆವೆಲ್ ಅಷ್ಟೇ, ದಿಸ್ ಇಸ್ ನಾಟ್ ಫೈನಲ್. ಅದೇ 6ನೇ ಮನೆ, 8ನೇ ಮನೆ, 12ನೇ ಮನೆ ಇವರ ಸ್ವಂತ ಮನೆಗಳಾದರೆ ಅದು ಡಬಲ್ ಬೆನಿಫಿಟ್. ಅದನ್ನೇ ವಿಪರೀತ ರಾಜಯೋಗ ಅಂತ ಕರೀತಾರೆ. ಕೆಟ್ಟ ಸ್ಥಾನದಲ್ಲಿ ಏನಾದ್ರು ಶುಕ್ರ ಇದ್ಬಿಟ್ಟು ಅದ್ರ ಸ್ವಂತ ಮನೆ ಇದ್ಬಿಟ್ರೆ, ಕೆಟ್ಟ ಸ್ಥಾನ ಅಂದರೆ 6, 8, 12 ಸ್ವಂತ ಮನೆ ಆಗಿಬಿಟ್ರೆ ಬೇರೆ ಪ್ಲೇಸ್ಮೆಂಟ್ಗಿನ ಸ್ಟಾಪ್ಗೆ ಹೋಗ್ತಾರೆ. ಒಂಥರ CM, ದೊಡ್ಡ ಪೊಸಿಷನ್ನು ಶುಕ್ರ. ಮಂಗಳನೂ ಅಷ್ಟೇ, ಲೇಡೀಸ್ನ ಒಳ್ಳೆ ಪೊಸಿಷನ್, ಟಾಪ್ ಪೊಸಿಷನ್ ಎಲ್ಲ. ಇವತ್ತಿನ ದಿವಸ ಯಾರೋ ನಿರ್ಮಲಾ ಸೀತಾರಾಮ ಅವರು ಇವರೆಲ್ಲ ಇದಾರಲ್ಲ, ಅವ್ರಿಗೆಲ್ಲ ಮಂಗಳ ಭಾಳ ಸ್ಟ್ರಾಂಗ್ ಇರುತ್ತೆ. ಗಂಡಸರಿಗೆ ಶುಕ್ರ ಸ್ಟ್ರಾಂಗ್ ಇರುತ್ತೆ. ಸೊ ಅದಕ್ಕೆ ಮೆನ್ ಆರ್ ಫ್ರಮ್ ವೀನಸ್ ಅಂತ ಕರೀತಾರೆ, ವುಮೆನ್ ಆರ್ ಫ್ರಮ್ ಮಾರ್ಸ್ ಅಂತ ಕರೀತಾರೆ. ಬಿಕಾಸ್ ಆಫ್ ದಿ ಏರಿಯಾ. ಮೆನ್ ಆರ್ ಫ್ರಮ್ ವೀನಸ್ ಪ್ಲಾನೆಟ್, ಪ್ಲಾನೆಟ್ ಆಫ್ ವೀನಸ್. ಫೀಮೇಲ್ ಅಲ್ಲ, ಅದು ಉಲ್ಟಾ ಅದು. ಸೊ ಮಂಗಳ, ಅದಕ್ಕೆ ಮಂಗಳ ಅಂತಲೇ ಕರೀತಾರೆ, ಮಂಗಳಕರ ಅಂತಲೇ ಕರೀತಾರೆ. ನಮ್ಮ ಈ ಕಾಂಪೌಂಡ್ರು ಮತ್ತು ನಮ್ಮ ಇವ್ರು ಇದಾರಲ್ಲ, ಅವ್ರಿಗೆ ಸ್ವಲ್ಪ ಹೇಳ್ತಾ ಇರಬೇಕು. ಯಾಕೆಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಈ 8 ವರ್ಷ 9 ವರ್ಷ ಆಯ್ತು ನನಗೆ ಈ ವಾಹಿನಿಲಿ ಬರ್ತಾ ಬರ್ತಾ ಹೇಳಿ 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 ಅವ್ರ ಮನಸ್ಸಿಗೆ ನಾಟಿ ಸೈಲೆಂಟ್ ಆಗಿದ್ದಾರೆ. ಈಗ ಕಮ್ಮಿ ಆಗಿದೆ. ಅಟ್ಲೀಸ್ಟ್ ಯಾವುದೋ ಒಂದು ಪುಣ್ಯದ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಕುಜದೋಷ ಅಂತ ಹೇಳ್ತಕ್ಕಂಥದ್ದು, ಕುಜ ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥವ್ರು ನಂಬರ್ 1 ಕಲ್ಪ್ರಿಟ್. ದೇ ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್ ವರ್ಲ್ಡ್. ಆ ಹೇಳ್ತಕ್ಕಂಥವ್ರ ಹತ್ರ ಡೇಟಾಬೇಸ್ ಇದೆಯಾ ನಿಮ್ಮ ಹತ್ರ? ಎಷ್ಟು ಜನರ ಜಾತಕ ನೋಡಿ ಚಾಲೆಂಜ್ ಮಾಡಿ ಬಂದು ಇಲ್ಲೇ ಒಂದು ವೇದಿಕೆ ಕೊಡ್ತೀನಿ, ಬನ್ನಿ ಇಲ್ಲೇ ಒಂದು ವೇದಿಕೆ ಮಾಡೋಣ ಅಲ್ವಾ? ಇಲ್ಲೇ ಒಂದು ವೇದಿಕೆ ಮಾಡಿ, ಸರ್ ನನ್ನ ಹತ್ರ 100 ಜಾತಕ ಇದೆ, 100 ಜಾತಕನೂ ಕುಜದೋಷ ಇದೆ, ಆ 100 ಜಾತಕ ಕುಜದೋಷನೂ ಕೂಡ ಅವ್ರದ್ದು ವೈವಾಹಿಕ ಜೀವನ ಹಾಳಾಗಿದೆ ಅಂತ 100 ಜನದ್ದು ವಿತ್ ಫೋನ್ ನಂಬರ್ ತಗೊಂಬಂದು ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು, ಜ್ಯೋತಿಷರು, ಭಟ್ರು ಅಂತ ಕರೆಸ್ಕೊಂಡಿರೋರು ದಶಾಭುಕ್ತಿ ಮೇಲೆ ನೋಡಿದ್ರೆ ಫಲ ನಿರೂಪಣೆ ಬರುತ್ತೆ. ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ಯಾವ ಕುಜ ಏನೂ ಮಾಡಲ್ಲ, ಶುಕ್ರನೂ ಏನು ಮಾಡಲ್ಲ. ಈ ಶುಕ್ರ ಮತ್ತು ಮಂಗಳ ಹೇಳಿರ್ತಕ್ಕಂಥದ್ದು ಓವರ್ ಆಲ್ ಲೈಫ್ ಬಗ್ಗೆ ಅಷ್ಟೇ, ಹೇಗಿರ್ತಾರೆ ಅಂತ. ದಟ್ ಈಸ್ ನಾಟ್ ಇಂಪ್ಯಾಕ್ಟಬಲ್, ದಟ್ ಈಸ್ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್. ಕುಜ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ಇದ್ದರೆ ಕುಜದೋಷ ಅಂತ ಹೇಳ್ತಾರೆ. ನಿಮ್ಮ ಜಾತಕದಲ್ಲಿ ಟಾಪ್ ಪೊಸಿಷನ್ ನೀವೇನಾದ್ರು ಹೋಗಿದ್ದೀರಾ ಅಂದರೆ ಹೆಣ್ಮಕ್ಳು, ನಿಮಗೆ 1ನೇ ಮನೇಲಿ ಕುಜ, 4ನೇ ಮನೇಲಿ ಕುಜ, 7ನೇ ಮನೇಲಿ ಕುಜ ಇದ್ದೇ ಇರುತ್ತೆ. ಈ 3 ಜಾಗದಲ್ಲಿ ನಿಮಗೆ ಟಾಪ್ ಪೊಸಿಷನ್ ಕೊಡುತ್ತೆ. ನೀವೇ ಗಂಡನ್ನು ಸಾಕುವಷ್ಟು ಕೆಪಾಸಿಟಿ ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ ನೀವು ಹೆಂಗಿದೆ ಇದ್ರ ಪ್ಲೇಸ್ಮೆಂಟ್ ಅಂತ. ನಿಮ್ಮ ತಾಯಿ ತಂದೆ ಹೆಣ್ಮಕ್ಳು ನೀವು ಹೋಗ್ಬಿಟ್ಟು ನಿಮ್ಮ ಕುಜದೋಷ ಇದೆ ಅಂತ ತೊಗೊಂಬಂದರೆ ಇಗ್ನೋರ್ ಮಾಡಿ, ನಿಮ್ಮ ತಂದೆ ತಾಯಿನ ಇಗ್ನೋರ್ ಮಾಡಿ, ಗೌರವಿಸಿ ಅವ್ರನ್ನ, ಆದರೆ ಕೇರ್ ಮಾಡಬೇಡಿ ಜ್ಯೋತಿಷ್ ವಿಚಾರದಲ್ಲಿ. ಯಾಕೆಂದರೆ ಫಸ್ಟು ನಮ್ಮ ಮನೇಲಿ ನೆಗೆಟಿವಿಟಿ ತರದೇ ನಮ್ಮ ಅಪ್ಪ ಅಮ್ಮಂದಿರು ಜ್ಯೋತಿಷ್ ವಿಚಾರದಲ್ಲಿ ನೋಡಿದ್ದೀನಿ. ಆ ಅಮ್ಮ ಹೋಗುತ್ತೆ, ವಯಸ್ಸಾದವರು ಎಲ್ಲ ಕಳಿಸಾದ್ಮೇಲೆ ಆಫೀಸ್ಗೆಲ್ಲ ಹೋಗ್ತಾರೆ ಪಾಪ ಹೆಣ್ಮಕ್ಳು. ಅದಾದಮೇಲೆ ಇವರೆಲ್ಲ ಹೋಗ್ತಾರೆ, ಮದುವೆ ಲೇಟ್ ಆಯಿತು, ಅದಾಯಿತು, ಎಲ್ಲ ಕೇಳ್ತಾ ಇದ್ದಾರೆ ಅಂತ ಹೋಗಿ ಅಲ್ಲಿ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾರೆ. ಅವರು ಪೂಜೆ ಗೀಜೆ ಮುಗಿಸ್ಕೊಂಡು ಖಾಲಿ ಕೂತಿರ್ತಾರೆ. ಖಾಲಿ ಕೂತಾಗ
ಸಿಕ್ಕಿದ್ರಲ್ಲ ಮಿಕಾ ಅಂತ ಹೇಳ್ಬಿಟ್ಟು ಮಿಕಾ ಅಂತಾನೆ ಕರೀತಾರೆ ಅವ್ರ ಕಡೆ ಎಲ್ಲ. ಈ ವರ್ಡ್ ಯೂಸ್ ಮಾಡ್ತಾರೆ ಅವರು, ನಾನು ನೋಡಿದ್ದೀನಿ. ಮಿಕಾ ಅಂತಾನೆ ಯೂಸ್ ಮಾಡ್ತಾರೆ, ಬಂತು ಮಿಕಾ ಅಂತ. ಅಷ್ಟು ವರ್ಸ್ಟ್ ಇದು ನಾವು ಇರ್ತಕ್ಕಂಥ ಒಂದು ಧರ್ಮ ಇದೆಯಲ್ಲ, ಶ್ರೇಷ್ಠ ಧರ್ಮ, ಅದರಲ್ಲಿ ಈ ವೃತ್ತಿ ಶ್ರೇಷ್ಠ ವೃತ್ತಿ. ಎಷ್ಟು ನಾವು ಕಾನ್ಫಿಡೆನ್ಸ್ ಕೊಡಬೇಕು ಅಷ್ಟು ನಾವು ನೆಗೆಟಿವಿಟಿ ಕೊಡ್ತಾ ಇದ್ದೀವಿ ಜನಗಳಿಗೆ. ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಪ್ರಾಬ್ಲಮ್ ಮೈಟ್ ಬಿ ದರ್ ಇನ್ ದಶ, ನಾಟ್ ಇನ್ ದಿ ಹಾರೋಸ್ಕೋಪ್. ಹಾರೋಸ್ಕೋಪಲ್ಲಿರೋ ದೋಷ ಬರ್ಬೋದು ಅಥವಾ ಬರದೇ ಇರ್ಬೋದು. ದಶಾದಲ್ಲಿ ಬರೋ ದೋಷ ಬಂದೇ ಬರುತ್ತೆ. ದೇ ಹ್ಯಾವ್ ಟು ಶಿಫ್ಟ್ ಫ್ರಮ್ ಕುಜದೋಷ ಸರ್ಪದೋಷ ಟು ದಶಾದೋಷ. ದಿ ಡೇ ಅಸ್ಟ್ರಾಲಜರ್ಸ್ ಎಲ್ಲರೂ ಕೂಡ ದಶಾದೋಷಗೆ ಶಿಫ್ಟ್ ಆಗ್ತಾರೆ, 101% ಅಸ್ಟ್ರಾಲಜಿ ವಿಲ್ ಬಿ ಇನ್ ದಿ ಟಾಪ್. ದಶಾ ನಿರ್ಣಯ, ಇಷ್ಟು ವರ್ಷ ಪ್ರಾಬ್ಲಮ್ ಇರುತ್ತೆ, ಇಷ್ಟು ವರ್ಷ ಚೆನ್ನಾಗಿರಲ್ಲ, ಮುಗೀತು. ಆಲ್ವೇಸ್ ಎಲ್ಲರಿಗೂ ಕೂಡ ಒಂದೇ ಥರ ಪ್ರಾಬ್ಲಮ್ ಇರಲ್ಲ, ಬದಲಾಗ್ತಾ ಇರುತ್ತೆ. ದಿ ಮೋಸ್ಟ್ ಡೇಂಜರಸ್ ಎಂಡ್ ಅಂದರೆ ಹೆಲ್ತ್ ಒಂದೇ. ಸೊ ಶುಕ್ರ ಹೆಣ್ಣಿಗೆ ನೋಡ್ತಾರೆ, ಮಂಗಳನ ಗಂಡಿಗೆ ನೋಡ್ತಾರೆ. ಈ ಕುಜದೋಷ ಸರ್ಪದೋಷ ಆ ದೋಷ ಎಲ್ಲ ಬರೀ ಬೊಗಳೆ ದಾಸಯ್ಯ ಹೇಳ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥವ್ರು, ಕಪಟಿಗಳು, ರಾಕ್ಷಸ ವಂಶದವರು ಕುಜದೋಷ ಸರ್ಪದೋಷ ಹೇಳ್ತಾರೆ. ಯಾರು ದಶಾಭುಕ್ತಿ ಮೇಲೆ ಹೇಳ್ತಾರೆ, ಶ್ರೇಷ್ಠವಾಗಿರ್ತಕ್ಕಂಥ ದೇವಾನ್ ದೇವತೆಗಳಿಂದ ಆಶೀರ್ವಾದ ಪಟ್ಟಿರ್ತಕ್ಕಂಥ ಜ್ಯೋತಿಷಿಗಳವರಲ್ಲ. ಯಾರು ದಶಾಭುಕ್ತಿ ಮೇಲೆ ನಿರ್ಣಯ ಮಾಡ್ತಾರೆ, ನೋಡಿ ಇನ್ನೊಂದು 2 ವರ್ಷ ಆದಮೇಲೆ ನಿಮಗೆ ಬ್ಯಾಡ್ ಟೈಮ್ ಇದೆ, 6 ವರ್ಷ ಸ್ವಲ್ಪ ಹುಷಾರಾಗಿರು, ಅದಾದಮೇಲೆ ತುಂಬ ಚೆನ್ನಾಗಿದೆ. ದೋಸ್ ಆರ್ ದಿ ಪೀಪಲ್ ಡಿವೈನ್ ಅಸ್ಟ್ರಾಲಜರ್ಸ್. ಅದು ಬಿಟ್ಬಿಟ್ಟು ಅದಿದೆ ಇದಿದೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು. ಗಂಡು ಹೆಣ್ಣು ಜಾತಕದಲ್ಲಿ ಶುಕ್ರ ಗಂಡಿಗೆ ಮಂಗಳ ಹೆಣ್ಣಿಗೆ ಒಳ್ಳೆ ಪ್ಲೇಸ್ಮೆಂಟಲ್ಲಿದ್ದರೆ, ಸ್ವಂತ ಮನೇಲಿದ್ದರೆ ಹೈಯೆಸ್ಟ್ ಲೆವೆಲ್ಗೆ ಹೋಗ್ತಾರೆ. ದೇ ವಿಲ್ ಎಂಜಾಯ್ ಎಂಡ್ ಆಫ್ ದಿ ಲೈಫ್. ಕುತ್ಕೊಂಡಾಗ ಆಹಾ ನನ್ನ ಲೈಫು ವಂಡರ್ಫುಲ್ ಆಗಿತ್ತು ಅಂತ. ಇದು ಅನುಭವ ಮತ್ತು ಎಕ್ಸ್ಪೆರಿಮೆಂಟ್ ಮತ್ತು ಎಕ್ಸ್ಪೀರಿಯನ್ಸಿಂದ ಬಂದಿರತಕ್ಕಂಥದ್ದು. ಇಷ್ಟು ಇವತ್ತಿನ ವಿಚಾರ. ಓಕೆ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ದಿನ ವಿಶೇಷತೆಯಲ್ಲಿ ಹೆಣ್ಣಿನ ಜಾತಕ ಮತ್ತು ಗಂಡಿನ ಜಾತಕದ ವ್ಯತ್ಯಾಸದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೀವಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ, ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ
ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಮ್ಯಾಮ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮ್ಯಾಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಮ್ಯಾಮ್ ಆಗಸ್ಟ್ 18, 1997 ಬೆಳಿಗ್ಗೆ 9:48 ಮ್ಯಾಮ್. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರಲ್ಲಿ ಹುಟ್ಟಿದ್ದು, ಊರು ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಯಾವ ಊರಲ್ಲಿ? ಬೆಂಗಳೂರಲ್ಲಿ ಹುಟ್ಟಿರೋದಾ? ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಯಾಕೆ ಜ್ಯೋತಿಷ್ಯದಲ್ಲಿ ಮದುವೆ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ, ಜಾತಕದಲ್ಲಿ ಯಾಕೆ ಲೈಫ್ ಬಗ್ಗೆ ಇಲ್ಲ? ನಿಮ್ಮ ಅನಿಸಿಕೆ? ಸರ್ ಗುರುಜಿ, ಯಾಕಂದ್ರೆ ನಮ್ಮ ಮನೇಲಿ ನನಗೆ ಜಾಬ್ಗೆ ಅಂತಾನೆ ಕಳ್ಸಲ್ಲ. ಏನೇ ಮಾಡಿ ಮದುವೆ ಮಾಡಿ ಸೆಟ್ಲ್ ಮಾಡಬೇಕು, ಮದುವೆ ಮಾಡಿ ಸೆಟ್ಲ್ ಮಾಡಬೇಕು. ಮದುವೆ ಮಾಡಿ ಸೆಟ್ಲ್ ಮಾಡೋದಾ? ಅದೇನು ವ್ಯವಹಾರನಾ? ಅದೇನೋ ಲ್ಯಾಂಡ್ ಡೀಲಿಂಗ್ ಸೆಟ್ಲ್ ಮಾಡೋಣ? ಯಾಕೆ ಅಂದರೆ ಸೋಷಿಯಲ್ ಪ್ರೆಷರಿಂದ. ಅರ್ಥ ಆಯ್ತಾ? ವಿ ಆರ್ ಆಲ್ ಲಿವಿಂಗ್ ಇನ್ ಎ ಸೋಷಿಯಲ್ ಸೊಸೈಟಿ. ಆ ಅಕ್ಕಪಕ್ಕದ ಮನೆ ಮತ್ತು ನೆಂಟರು ಕೇಳ್ತಾರ, ಮಾಡಿಲ್ವಾ, ಇನ್ನು ಮದುವೆ ಮಾಡಿಲ್ವಾ, 27 ಆಯಿತು, 28 ಆಯಿತು ಅಂತ. ಜಾಬ್ ಅಂದ್ರೆ ಭಯ ಬೀಳ್ತಾರೆ ಗುರುಜಿ. ಏನೇ ಮಾಡಿ ಮದುವೆ ಮಾಡಿ ಕಳಿಸ್ಬಿಡ್ಬೇಕು, ಮತ್ತೆ ಅಣ್ಣಂಗೆ ಮದುವೆ ಮಾಡಬೇಕು, ಇಷ್ಟೇ ತಲೆಯಲ್ಲಿರೋದೆಲ್ಲ. ಒಂದು ಖುಷಿ ಏನು ಗೊತ್ತಾ, ನಮ್ಮ ಪ್ರೋಗ್ರಾಮ್ದು 27 ಇಯರ್ಸ್ ಅಸ್ಟ್ರಾಲಜಿ ಕೇಳ್ತಾ ಇದ್ದಾರೆ, ಯಂಗ್ಸ್ಟರ್ಸ್ ಕೇಳ್ತಾ ಇದ್ದಾರೆ. ಇನ್ನು ವಯಸ್ಸಾದವರೆಲ್ಲ ಅದು ಯಾರೋ ಬೆಳಿಗ್ಗೆ ದೊಡ್ಡ ಟಿ ವಿಲಿ ಕೂತ್ಕೊಂಡು ಆ ಕತೆ ಪುರಾಣಗಳು ಅವ್ರು ನೋಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ, ಯಂಗ್ಸ್ಟರ್ಸ್ಗೆ ಏನು ಬೇಕು ಈ ಜ್ಯೋತಿಷ್ಯ ಕೊಡ್ತಾ ಇದೆ. ಓಕೆ, ಸೊ ಈಗ ಮದುವೆ ಆಗ್ಬಿಟ್ರೆ ಸಾಕ, ಅಟ್ಲೀಸ್ಟ್ ಏನಾಗ್ಬಿಟ್ಟಿದೆ, ಕಳ್ಸಕ್ಕಂತೂ ಕಳ್ಸಲ್ಲ, ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ. ಗಂಡನ ಮನೆಗೆ ಹೋಗ್ಬಿಟ್ಟು ಏನಾರು ಅಲ್ಲಿ ಕೆಲಸ ಕೊಡ್ತಾರೇನೋ, ಅಲ್ಲಿ ಹೋದರೆ ಬೇರೆ ಕಳಿಸ್ತಾರೇನೋ ಗಂಡ, ಅಂಥವ್ರನ್ನೇ ಹುಡ್ಕಮ್ಮ, ಅಂಥವ್ರನ್ನೇ ಹುಡುಕು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ವರ್ಕಿಂಗ್ ಜಾಬ್. 36ವರೆಗೂ ಗುರುದಶ ಇದೆ, ವೈವಾಹಿಕ ಜೀವನನೂ ನೋಡ್ಬೋದು, ಎಲ್ಲ ವಿಚಾರ ನೋಡ್ಬೋದು. 5th ಹೌಸ್ ಬಂದಿರೋದ್ರಿಂದ ನಿಮ್ಮ ಮನೇಲಿ ಮದುವೆ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಒಪ್ಕೊಳ್ಳೋಣ. ಅವರೇ ಡಿಸೈಡ್ ಮಾಡಲ್ಲ. 5 ಅನ್ನೋದು ಡಿಸಿಷನ್ ಬರೋಲ್ಲ, ನ್ಯೂಟ್ರಲಲ್ಲಿರುತ್ತೆ. ಬ್ಲೂ ಕಲರ್ ಅಂತಂದಾಗ 5th ಹೌಸ್ ಇಸ್ ದಿ ಹೌಸ್ ಆಫ್ ನಾನ್ ಡಿಸಿಷನ್ ಅಂತ ಕರೀತಾರೆ. ಒಂದು ಪ್ರೀತಿ ಮಾಡ್ಬೋದು ಇವರು, ಪ್ರೀತಿ ಇಲ್ಲ ಅಂತಂದರೆ ಡಿಸಿಷನ್ ಬರೋದಿಲ್ಲ. ಆ ಡಿಸಿಷನ್ ಬರದೇ ಇರೋ ಕಾರಣನೇ ಈ 5-11 ಡಿಲೇ ಆಗುತ್ತೆ. ಇದು 33 ಆಗ್ಬೋದು, 35 ಆಗ್ಬೋದು ಏಜ್ ಅವರಿಗೆ ಮದುವೆ ಆಗೋಷ್ಟಕ್ಕೆ. ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್ ಇದು ಫಾರ್ ಡಿಲೇ. ಆಮೇಲೆ ಎಂಡಲ್ಲಿ 12 ಇರೋದ್ರಿಂದ ಇವರು ಜಾಬ್ಗೆ ಹೋಗಲೇಬೇಕು ಮದುವೆ ಆದಮೇಲೆ ಅಥವಾ ಈಗಲೂ. ಯಾಕೆ ಅಂದರೆ ವೈವಾಹಿಕ ಜೀವನ ಯಾವಾಗ ರೆಡ್ ಬರುತ್ತೋ ಇದಕ್ಕೆ ನಾವು ಪರಿಹಾರ ಅಂತ ಕೊಡ್ತೀವಿ. ಕುಕ್ಕೆಗೆ ಹೋಗಿ ಬರೋದು ಅಥವಾ ಕುಜಶಾಂತಿ ಮಾಡೋದು ಅಲ್ಲ ಪರಿಹಾರ. ಯಾರಿಗೆ 12 ಅಂತ ಬರುತ್ತೆ, ದೇ ಹ್ಯಾವ್ ಟು ಬಿ ಇನ್ ಜಾಬ್. ಆವಾಗ ಇದು ಪಾಸಿಟಿವ್ ಆಗುತ್ತೆ. ಓಕೆ,
ಮನೇಲಿದ್ರೆ ತಾನೇ ಗಲಾಟೆ, ಮನೇಲಿಲ್ಲ ಅಂದರೆ ಏನು ಗಲಾಟೆ ಮಾಡ್ತಾರೆ? ಇಷ್ಟೇ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಈಸ್ ವೆರಿ ಈಸಿ. ಭುಕ್ತಿ ನೋಡಿದಾಗ ಬುಧ ಭುಕ್ತಿ ಬರ್ತಾ ಇದೆ, ಹಾಗೆ ನೆಕ್ಸ್ಟು ಕೇತು ಬರ್ತಾ ಇದೆ. ಕೇತು ಮತ್ತು ಬುಧನ ಕಾಂಬಿನೇಷನಲ್ಲಿ ಗುರು ಮತ್ತು ಬುಧ 2027 ಮುಗಿಯೋದ್ರಿಂದ ಅಲ್ಲಿ ನಮಗೆ ಶುಕ್ರ ಬಂದಿರೋದ್ರಿಂದ ಈ ವರ್ಷದ ಕೊನೆ ಡಿಸೆಂಬರಲ್ಲಿ ಶುಕ್ರ ಬರ್ತಾನೆ. ಶುಕ್ರ ಈಸ್ ದಿ ಮ್ಯಾರೇಜ್ ಗಿವರ್. ಡಿಸೆಂಬರಲ್ಲಿ ಈ ವರ್ಷ ಸೆಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಮ್ಯಾರೇಜ್. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಕಾಲ್ ಮಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಕ್ಕಳು ಇಬ್ರು ಟ್ವಿನ್ಸ್ ಬಗ್ಗೆ ಕೇಳಬೇಕಿತ್ತು. ಒಬ್ಬರು ಯಾರಾದರೂ ಒಬ್ರು ಬಗ್ಗೆ ಕೇಳೋಕ್ಕೆ ಅವಕಾಶವಿದೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. ಸರಿ, ಇಬ್ರದ್ದು ಒಂದೇ ಡೇಟ್ ಹೇಳಿ ಹೇಳಿ. ಟೈಮ್ ಆಫ್ ಬರ್ತ್ ಚೇಂಜ್ ಇರುತ್ತೆ. 27/12/1993. 27/12/1993. ಓಕೆ, ಟೈಮಿಂಗು? ರಾತ್ರಿ ಮಗಳದು 1:45. ಓಕೆ, ಮಗಂದು 1:52. ಆದ್ರೆ ಈಗ ಒಬ್ರು ಬಗ್ಗೆ ಕೇಳಕ್ಕಾಗತ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ ಆ ಟೈಮ್ ಹೇಳಿ. ಮಗಳ ಬಗ್ಗೆ ಕೇಳಬೇಕು. ಓಕೆ, 1:45 ರಾತ್ರಿ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮಗಳಿಗೆ ಮದ್ವೆ ಆಗಿದೆ. ಅವಳು US ಅಲ್ಲಿ ಇದ್ದಾಳೆ. ಅವಳಿಗಿನ್ನು ಕೆಲಸ ಸಿಗ್ತಾ ಇಲ್ಲ. ಮತ್ತೆ ಅವಳಿಗೆ ಮಕ್ಕಳು ಮದ್ವೆ ಆಗಿ 3 ವರ್ಷ ಆಯ್ತು. ಮಕ್ಕಳು ಮತ್ತು ಕೆಲಸದ ವಿಚಾರವಾಗಿ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ನಮಸ್ತೆ. ಒಂದು ಕ್ವಶನ್ ಕೇಳಬೇಕು ಅಂತ. ಆಯ್ತು ಸರ್. ನಿಮ್ಮ ಅವರ ತಮ್ಮ ಎಲ್ಲಿದ್ದಾರೆ? ಅವನು US ಅಲ್ಲೇ ಇದ್ದಾನೆ, ಟೆಕ್ಸಾಸ್ ಡಾಲಸ್ ಅಲ್ಲಿ ಇದ್ದಾನೆ. ಅವ್ರಿಗೆ ಮದುವೆ ಆಯ್ತಾ? ಇಲ್ಲ ಸರ್, ಅವನ್ಗೂ ಅದನ್ನೇ ಕೇಳೋಣ ಅನ್ಕೊಂಡೆ. ಅವನಿಗೆ ಇನ್ನೂ ಮದುವೆ ಹುಡುಕ್ತಾ ಇದ್ದೀನಿ. ಫ್ರೀಯಾಗಿ ಎಲ್ಲ ಕೇಳಬಾರ್ದು. US ಕಳಿಸಿದಿರಲ್ಲ, ಫ್ರೀಯಾಗಿ ಕೇಳಿದ್ರೆ ಫಿನೈಲ್ ಕುಡ್ದಂಗೆ ನೀವು ಫ್ರೀಯಾಗಿ ಬಂದು ಕನ್ಸಲ್ಟೇಷನ್ ತಗೊಳ್ಳಿ. ಆಯ್ತು ಸರ್. ತಪ್ಪು ನೀವು ಮಾಡ್ತಾ ಇರೋದು. ಡೋಂಟ್ ಫೀಲ್ ದಟ್ ಐ ಆಮ್ ಫ್ರೀ, ರೆಸ್ಪೆಕ್ಟ್ ಅಸ್. ನಿಮಗೆ ಅವಾಗ ಒಳ್ಳೇದಾಗುತ್ತೆ. ಇಫ್ ಯು ವಾಂಟ್ ಪೇ ಮನಿ ಆ್ಯಂಡ್ ಕಮ್, ವಾಟ್ ಈಸ್ ದೇರ್? ಅವಾಗ ನಮಗೂ ಖುಷಿ ಆಗುತ್ತೆ. ಇವ್ರು ದುಡ್ಡು ಕೊಡ್ತಾರೆ, ಕರೆಕ್ಟಾಗಿ ಹೇಳ್ಬೇಕು ಅಂತ. ಅಷ್ಟೇ. ಈ ಫ್ರೀ ಕೇಳ್ಕೊಂಡಾಗ ತಾತ್ಸಾರ ಬರ್ತದೆ. ನೀವು ಯಾರಿಗಾರು ಫ್ರೀ ಸರ್ವಿಸ್ ಮಾಡ್ತೀರಾ ಲೈಫಲ್ಲಿ ರೆಗ್ಯುಲರ್ ಆಗಿ? ರಾಂಗ್. ನೀವು ಅನ್ಕೊಂಡಿರೋ ತಪ್ಪು. ಯಾಕೆಂದರೆ ಆ ದೇವಸ್ಥಾನದಲ್ಲಿ ಸುಮ್ಮನೆ ಪಂಚೆ ಹಾಕೊಂಡು ಕೂತಿರ್ತಾರಲ್ಲ, ಫ್ರೀಯಾಗಿ ಮಾಡ್ತಾರೆ ಅಂದ್ಕೊಂಡು ನಮ್ಮನ್ನು ಹಂಗೆ ಅನ್ಕೊಂಡಿರ್ತೀರ. ಇಲ್ಲ ಸರ್, ಒಂದು ಕ್ವಶನ್ ಕೇಳಬೇಕು ನೀವು ಇಷ್ಟೊಂದು ದೊಡ್ಡ ವ್ಯಕ್ತಿಗಳಾಗಿದ್ದೀರಾ, ಇಷ್ಟೊಂದು ಮಕ್ಕಳು US ಅಲ್ಲಿದ್ದಾರೆ, ಲಕ್ಷಾಂತರ ರೂಪಾಯಿ ಡಾಲರ್ಸಲ್ಲಿ ಇದು ಮಾಡ್ತಾರೆ. ನೀಟಾಗಿ ಪ್ರಿಸೈಸ್ ಆಗಿ ಲೆಟ್ ಮೀ ಗೋ ಅಂಡ್ ಆಸ್ಕ್ ಎ ಎಕ್ಸ್ಪರ್ಟ್ ಅನ್ನೋ ಒಂದು ಬುದ್ಧಿನೇ ಇಲ್ಲ ನಿಮಗೆ. ಸೈಕಲ್ ಗ್ಯಾಪಲ್ಲಿ ಫ್ರೀ ಆಗೋದು. ಯಾಕಂದರೆ ಯು ಡೋಂಟ್ ಹ್ಯಾವ್ ಬಿಲೀಫ್ ಇನ್ ಅಸ್ಟ್ರಾಲಜಿ. ಇದೆಲ್ಲ ಕಾರಣ ಏನು ಗೊತ್ತಾ? ಬಿಲೀಫ್ ಇಲ್ಲ ಅಸ್ಟ್ರಾಲಜಿಲಿ. ಸೈಕಲ್ ಗ್ಯಾಪಲ್ಲಿ ಕೇಳ್ಬಿಡೋಣ, ಮಕ್ಕಳಾಗಿಲ್ವಲ್ಲ ಹಂಗೆ ಸೈಕಲ್ ಗ್ಯಾಪಲ್ಲಿ 2 ನಿಮಿಷದಲ್ಲಿ ಹೇಳ್ಬಿಡ್ತಾರೆ. ರಾಂಗ್. ಏನೇ ಟ್ವಿನ್ಸ್ ಆದರೂ ಕೂಡ ಜನರಲ್ ನನಗೆ ಕೆಲಸ ಇವಾಗ ಸಿಗುತ್ತೆ, ಅದು ಓಕೆ. ದೀಸ್ ಆರ್ ಆಲ್ ವೆರಿ ಟಫ್ ಸಬ್ಜೆಕ್ಟು. ಇಬ್ಬರು ಜಾತಕ ನೋಡಬೇಕು. ಈಗ ಮಕ್ಕಳು ಏನು ನಿಮ್ಮ ಮಗಳು ಒಬ್ಬಳಿಂದನೇ ಉತ್ಪತ್ತಿ ಆಗುತ್ತಾ? ಏನು ಸಿಂಗಲ್ ಸೆಲ್ ನಿಮ್ಮಲ್ಲ? ನಿಮ್ಮ ಮಗಳು ಅಮೀಬಾನಾ? ಗಂಡಿನ ಜಾತಕ ನೋಡೋದು ಬೇಡವಾ? ಸೊ ಎಷ್ಟೊಂದು ಇರುತ್ತೆ. ನೀವು ಸ್ವಲ್ಪ ಅದೇನೋ ಪೆನ್ನಿ ವೈಸ್ ಪೌಂಡ್ ಫೂಲಿಶ್ ಅಂತ ಕರೀತಾರೆ. ಪೆನ್ನಿ ವೈಸ್ ಸಣ್ಣ ಸಣ್ಣ ಕಾಸು, ಪೌಂಡ್ ಫೂಲಿಶ್ ಅಂದ್ಬಿಡ್ತಾರೆ. ಸೊ ಬೇಕಾದ್ರೆ ಒಂದು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಲಕ್ಷ ಖರ್ಚು ಮಾಡ್ತಾರೆ. ಇಲ್ಲಿ ಅಸ್ಟ್ರಾಲಜಿ ಕೇಳ್ಬೇಕಾದ್ರೆ ಅಷ್ಟ ಅಂತಾರೆ. ರೈಟ್ ಪರ್ಸನ್ನು. ಯಾಕೆಂದರೆ ನನ್ನಲ್ಲಿ 65,000 ಜನ ಜ್ಯೋತಿಷರು ಓದಿದ್ದಾರೆ. ಎಜುಕೇಷನ್ ಮಾಡಿರೋರೆ ನನ್ನ ಹತ್ರ, ಡಾಕ್ಟ್ರೇಟ್ ಮಾಡಿರೋರೆ ಸ್ವಲ್ಪ ಕ್ಲಿಷ್ಟಕರವಾಗಿರೋದನ್ನ ನನಗೆ ಫೀಸ್ ಪೇ ಮಾಡಿಬಿಟ್ಟೇ ಬರ್ತಾರೆ. ಬಿಕಾಸ್ ಸೊಲ್ಯೂಷನ್ ಕೊಡೋ ಚಾನ್ಸಸ್ಸು ನನ್ನಲ್ಲಿ ಜಾಸ್ತಿ ಇದೆ, ಹೈ ಇದೆ. ಯೂಶುವಲಿ ನಾನು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಟಫ್. ವಿ ಕೆನಾಟ್ ಚೇಂಜ್ ದಿ ಫೇಟ್. ಆದರೆ ಕೆಲವು ಜಾತಕದಲ್ಲಿ ಸೀಕ್ರೆಟ್ಸ್ ಇರ್ತವೆ. ಆ ಸೀಕ್ರೆಟ್ಸ್ನ ಹೇಗೆ ಡಿಕೋಡ್ ಮಾಡೋದು ಅನ್ನೋದು ನನ್ನ ಎಕ್ಸ್ಪೀರಿಯನ್ಸಿಂದ ಬಂದಿದೆ. ಸುಮ್ಮನೆ ಹಿಂಗೆ ಹೇಳಿದ ತಕ್ಷಣ ಮಕ್ಕಳಾಗುತ್ತಾ ಅದಾಗುತ್ತಾ ಇದಾಗುತ್ತಾ ವೆರಿ ಟಫ್. ಅಂದರೆ ಅವರಿಬ್ಬರು ಜಾತಕವನ್ನು ಸೊ ಆದರೆ ಇವ್ರಿಗೆ 50 ಒನ್ ಸೈಡೆಡ್ ಹೇಳ್ಬೋದು. ಪಾಕಿಸ್ತಾನ ಗೆಲ್ಲುತ್ತಾ ಇಂಡಿಯಾ ಗೆಲ್ಲುತ್ತಾ? ಸ್ಟಾರ್ಟಿಂಗಲ್ಲಿ ಹೇಳ್ತಾರಲ್ಲ, ಪಾಕಿಸ್ತಾನದಲ್ಲಿ ಇವೆಲ್ಲ ಸ್ಟ್ರಾಂಗ್ ಇದೆ, ಇಂಡಿಯಾದಲ್ಲಿ ಯಾರು ಗೆಲ್ಬೋದು ಹೇಳೋಕ್ಕಾಗಲ್ಲ, ಮ್ಯಾಚ್ ನೋಡಬೇಕು, ಪಿಚ್ ನೋಡಬೇಕು, ಅವೆಲ್ಲ ಬರುತ್ತೆ. ಇಲ್ಲಿ ನೋಡೋಣ. ಗುರು 2ನೇ ಮನೆ ತೋರಿಸ್ತಾ ಇದೆ. ಮಕ್ಕಳ ಕಾಂಬಿನೇಷನ್ ಡೆಫಿನೆಟ್ಲಿ ದಶಾದಲ್ಲಿ ಇದೆ. ಚೈಲ್ಡ್ ಬರ್ತ್ ಕಾಂಬಿನೇಷನ್ ಇದೆ. ದಿಸ್ ಇಸ್ ನೋನ್ ಆಸ್ ಚೈಲ್ಡ್ ಬರ್ತ್. ಈ ಕಾಂಬಿನೇಷನ್ ಇದೆ. ಭುಕ್ತಿಗೆ ಹೋಗ್ತೀವಿ ನೆಕ್ಸ್ಟು. ಆ ಭುಕ್ತಿ ಇವಾಗ ಗುರುನೇ ಸ್ಟಾರ್ಟ್ ಆಗಿರೋದ್ರಿಂದ ಇವರಿಗೆ ಮಕ್ಕಳು ಇವಾಗ 100% ಇವ್ರ ಕಡೆಯಿಂದ ಇದೆ. ಆ ಕಡೆ ಸೈಡ್ ಹೇಳೋಕ್ಕಾಗಲ್ಲ. ಆ ಹಸ್ಬೆಂಡಲ್ಲಿ ಸ್ಪರ್ಮ್ ಕೌಂಟೇ ಇಲ್ಲ ಅಂದರೆ ಏನ್ರಿ ಮಾಡೋದು? ಆ ಹಸ್ಬೆಂಡು ಸೆಕ್ಷುವಲ್ ಡಿಸ್ಫಂಕ್ಷನ್ ಆದರೆ ಏನು ಮಾಡೋದು?
ಎಷ್ಟು ಕೇಸ್ಗಳು ಬರ್ತಾವೆ ಗೊತ್ತಾ US ಇಂದ ನಮಗೆ. ಅವ್ರಿಗೆ ಶಕ್ತಿನೇ ಇಲ್ಲ, ನಿಶಕ್ತಿ. ಬುಧ ಕಾಂಬಿನೇಷನ್ನು ಅಥವಾ 4th ಹೌಸ್ ಕಾಂಬಿನೇಷನ್ ಬಂದಾಗ ನಿಶಕ್ತಿ ಇರುತ್ತೆ. ಇದನ್ನು ಪರ್ಸ್ನಲ್ ಆಗಿ ಮಗಳು ಕೇಳೋಕ್ಕಾಗುತ್ತೆ. ಇವೆಲ್ಲ ನಾವು ತಿಳ್ಕೊಂಡು ನಾವು ರೂಟ್ ಕಾಸ್ ಕೊಡ್ತೀವಿ. ಹಾರಸ್ಕೋಪಲ್ಲಿ ಯೋಗ ಅಂತ ಹೇಳ್ತಾ ಇದ್ದೀವಿ. ಅವ್ರ ಹಾರಸ್ಕೋಪು ನೋಡಿದಾಗ ಇಬ್ಬರದು ಒಂದೇ ಟೈಮಲ್ಲಿ ಬರ್ತಕ್ಕಂಥದ್ದು. ಇಟ್ ಈಸ್ ಎ ಟೈಮಿಂಗ್, ಇಟ್ ಈಸ್ ಎ ಪ್ಯೂರ್ಲಿ ಎ ಟೈಮಿಂಗ್. ನನಗೆ ಹೊಟ್ಟೆ ಹಸಿತಾ ಇದೆ ಹಂಗಂದ್ಬಿಟ್ಟು ನಾನು ಹೊಟ್ಟೆ ತುಂಬಲ್ಲ. ಅಲ್ಲಿ ಅಡುಗೆನೂ ರೆಡಿಯಾಗಿರಬೇಕು, ನಂಗೆ ಹೊಟ್ಟೆನೂ ಹಸಿಬಾರ್ದು. ಬೋತ್ ವೆನ್ ವಿ ಈಟ್ ಆ್ಯಂಡ್ ವೆನ್ ವಿ ಫುಲ್ಫಿಲ್, ಆವಾಗ ಎನರ್ಜಿ ಬರುತ್ತೆ. ದೀಸ್ ಆರ್ ಆಲ್ 2 ಡಿಫ್ರೆಂಟ್ ಥಿಂಗ್ಸ್. ಓಕೆ ಗುರುಗಳೇ. ಸಡನ್ ಸೈಕಲ್ ಗ್ಯಾಪಲ್ಲಿ ಅವ್ರ ಮಗಂದು ಕೇಳ್ಬಿಡೋದು, ಅವ್ರಿಗೂ ಮದುವೆ ಆಗಿಲ್ಲ ಅಂತ. ಖರ್ಚು ಮಾಡೋಕೆ ಅದೇನೋ ಹೇಳ್ತಾರಲ್ಲ, ಪೆನ್ನಿ ವೈಸ್ ಪೌಂಡ್ ಫೂಲಿಶ್ ಥರ ಜನಗಳು ಇಲ್ಲೆಲ್ಲ. ಅದಕ್ಕೆ ಇದೆಲ್ಲ ನಮಗೆ ಇದಕ್ಕೆ ಬೆಲೆ ಕಮ್ಮಿ ಆಗಿರೋದು ಯಾರಿಂದ? ಅವರಿಂದ ಅಲ್ಲ, ಎಲ್ಲ ನಮ್ಮ ಕಾಂಪೌಂಡ್ರಿಂದ. ಈ ದೇವಸ್ಥಾನದಲ್ಲಿ ಸುಮ್ಮನೆ ಪಂಚಾಂಗ ಇಟ್ಕೊಂಡು 50 ರೂಪಾಯಿಗೆ ಮಾಡ್ತಾರಲ್ಲ, ಅಲ್ಲಿಂದ ಈ ಸಬ್ಜೆಕ್ಟ್ ವರ್ಸ್ಟ್ ಲೆವೆಲ್ಗೆ ಹೋಗಿದೆ. ಎಷ್ಟು ಜನ ನನ್ನ ಹತ್ರ ಬರ್ತಾರೆ, ದಿ ಮೊಮೆಂಟ್ ಐ ಪುಟ್ ದಿ ಹಾರಸ್ಕೋಪ್ ಐ ಕ್ಲಿಯರ್ಲಿ ಟೆಲ್ ಇದೇ ಪ್ರಾಬ್ಲಮ್ಮು, ನಿಮ್ಗೆ 4 ವರ್ಷ ಆದರೂ ಹಿಂಗೆ ಇರುತ್ತೆ, 4 ವರ್ಷ ಆದಮೇಲೆ ಚೆನ್ನಾಗಾಗುತ್ತೆ, ನಿಮಗೆ ಸರಿ ಹೋಗೋದೇ ಇಲ್ಲ ಅಂತ ಹೇಳ್ತೀನಿ, ಅಥವಾ ನಿಮಗೆ 3 ತಿಂಗಳು ಸರಿ ಹೋಗುತ್ತೆ, ಆ ಥರ ತೋರಿಸ್ತಾ ಇದೆ. ಇಟ್ ಈಸ್ ಆಲ್ ಪ್ಯೂರ್ಲಿ ಟೈಮಿಂಗ್. ಆ ಟೈಮಿಂಗ್ಗೆ ಎಫರ್ಟ್ ಬೇಕು. ಓಕೆ ಗುರುಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೇರವಾಗಿ ಒಂದ್ಸಲಿ ಗುರುಗಳನ್ನ ಭೇಟಿ ಮಾಡಿದ್ರೆ ಇಬ್ಬರ ಜಾತಕವನ್ನ ಪರಿಶೀಲನೆ ಮಾಡಿ ಅದರ ಪ್ರಕಾರವಾಗಿ ಅದಕ್ಕೆ ಏನಾದರೂ ಸಮಸ್ಯೆ ಇದೆಯಾ, ಪರಿಹಾರಗಳು ಅದಕ್ಕೆ ಆ್ಯಡ್ ಮಾಡಲಾ? ಈಗ ಮಕ್ಕಳಾಗಬೇಕು ಅಂತ ಹೇಳುತ್ತೆ. ಈಗ ಅಟ್ಲೀಸ್ಟ್ 3 ಮಂತ್ರ ಕೊಡ್ತೀನಿ ನಾನು. ಸರ್ವಬಾಧ ವಿನಮೃತೋ ಧನಧಾನ್ಯ ಸುತಾನ್ವಿತಃ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತಿ ವಾ ಸಂಶಯ. ದಿಸ್ ಇಸ್ ದಿ ಮೋಸ್ಟ್ ಪವರ್ಫುಲ್ ಮಂತ್ರ. ಇದು ಟಕ್ಕನ್ ಬರ್ಕೊಳಕ್ಕಾಗತ್ತಾ? ನಂದಗೋಪ ಗೃಹೇ ಜಾತ ಯಶೋಧ ಗರ್ಭ ಸಂಭವ ತಥಾಸ್ತೌ ನಾಶ ಇಷ್ಯಾಮಿ ವಿಂಧ್ಯಾಚಲ ನಿವಾಸಿನಿ ಬರ್ಕೊಂಡ್ಬಿಡ್ತೀರಾ? ತಂತ್ರಗಳು ಕೊಡ್ತೀನಿ. ಅನ್ನದಲ್ಲಿ ಏನು ಬೇಯಿಸ್ಕೊಂಡು ತಿನ್ನಬೇಕು ತಂತ್ರ ಕೊಡ್ತೀನಿ. ಬುಧವಾರ ಯಾವುದು ಬೇರ್ ತಿನ್ನಬೇಕು, ಇದೆಲ್ಲ ಸೈಂಟಿಫಿಕ್. ಅಸ್ಟ್ರಾಲಜಿ ಈಸ್ ಎ ಮಿಕ್ಸ್ಚರ್ ಆಫ್ ಮಂತ್ರ, ತಂತ್ರಾಸ್ ಅಂಡ್ ಯಂತ್ರಾಸ್. ಇಟ್ ಇನ್ಕ್ಲೂಡ್ಸ್ ಆಯುರ್ವೇದ ಆಲ್ಸೋ. ಪೀರಿಯಡ್ಸ್ ಆದಮೇಲೆ ಒಂದು ಸೀಡ್ ಇದೆ, ಅದನ್ನು ಹೇಳ್ತೀನಿ. ದಟ್ ಈಸ್ ವೈ ನಮ್ಮ ಕನ್ಸಲ್ಟೇಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಪೂಜೆ ಗೀಜೆ ಎಲ್ಲ ಮಾಡಿಸಿ ದ್ರೋಹ ಮಾಡಲ್ಲ, ಮನುಷ್ಯರಿಗೆ ಯಾರಿಗೂ ದ್ರೋಹ ಮಾಡಲ್ಲ. ಆಗತ್ತೆ ರೀ, ಇದಿಲ್ಲ, ಆಗೋದೇ ಇಲ್ಲ, ಕೊಡೋದೇ ಇಲ್ಲ ನಾನು. ಎಷ್ಟೋ ಜನಕ್ಕೆ ಆಗಿದ್ರೆ ಯಾಕ್ರಿ ಬರಬೇಕಾಯ್ತು ಅಂದರೆ, ತಗೊಳಪ್ಪ ನಿನ್ನ ದುಡ್ಡು ತಗೊಳ್ಳಿ ಹೋಗ್ತಾ ಇರುತ್ತೆ. ಐ ಹ್ಯಾವ್ ಸೆಂಟೆಡ್ ದಮ್. ಬೇಡ, ಯಾಕೆಂದರೆ ಡಾಕ್ಟ್ರು ಕಾಯಿಲೆ ವಾಸಿ ಮಾಡಬಹುದು ಅಂದಾಗ ಫೀಸ್ ತಗೊಂಡ್ರೆ ಒಳ್ಳೆಯದು. ನೋಡ್ಬಿಟ್ಟು ಕಾಯಿಲೆ ವಾಸಿ ಆಗಲ್ಲ, ಇದು ಕಷ್ಟ ಇದೆ ಅಂತ ಹೇಳಿದ್ರೆ ಅವರೇನೋ ಟ್ರೈ ಮಾಡಿ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಕೊಡಿದ್ರೆ ಬರ್ಕೊಟ್ಟು ದುಡ್ಡು ಇಸ್ಕೊಳ್ತಾರೆ. ಆಗೋದೇ ಇಲ್ಲ ಅಂತಂದಾಗ ಸುಮ್ಮನೆ ಎದ್ದೋಗಪ್ಪ ನೀನು, ಸುಮ್ಮನೆ ಅಷ್ಟೇ, ಮುಗೀತು. ನಥಿಂಗ್. ಇದು ಲೈಫ್ ಅಂತ ಹೇಳ್ತೀವಿ. ಸುಮ್ಮನೆ ಡ್ರೆಸ್ಗಳು ಹಾಕೊಂಡು ಕೂತ್ಕೊಂಡು ಶೋಗಳನ್ನ ತೋರಿಸ್ಕೊಂಡು ಕೂತ್ಕೊಳ್ತಕ್ಕಂಥ ಜನಗಳನ್ನ ನೋಡಬೇಡಿ. ಮತ್ತು ಇಂಥವ್ರಿಗಿಂತ ನಮಗೆ ಇನ್ನೂ ಹಾಳು. ಕಷ್ಟ ಇದೆಯಾ ಸರ್, ದುಡ್ಡಿಲ್ಲ ಸರ್, ಗತಿ ಇಲ್ಲ ಸರ್, ಬನ್ನಿ ಡೈರೆಕ್ಟಾಗಿ ಬನ್ನಿ, ಫ್ರೀಯಾಗಿ ಜ್ಯೋತಿಷ ಹೇಳ್ತೀವಿ. ಗತಿನೇ ಇಲ್ಲ ಸರ್, ಕೂಲಿ ಮಾಡ್ತೀವಿ ಸರ್, ಸಲ್ಯೂಟ್ ಮಾಡಿಬಿಟ್ಟು ಕರೆಸ್ತೀವಿ. ಅಮೇರಿಕದಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ. ಇಲ್ಲಿ ಫ್ರೀಯಾಗಿ ಮಕ್ಕಳಾಗಿಲ್ದಿರೋದು ಒಂದು 2 ಸೆಕೆಂಡಲ್ಲಿ ಕೇಳೋಕ್ಕಾಗುತ್ತಾ? ಇಲ್ಲಿಂದನೇ ಹಿಂದೂ ಧರ್ಮ ಹಾಳಾಗಿರೋದು. ಅವ್ರಿಗೆ ಹೇಳಬೇಕು, ಮಂತ್ರ ಹೇಳಿದ್ರೆ ವರ್ಕ್ ಆಗುತ್ತೆ. ಸಿ, ಮಂತ್ರಾಸ್ ವರ್ಕ್ ಅಟ್ ದಿ ಸೆಲ್ ಲೆವೆಲ್, ನಮ್ಮ ಜೀವಕೋಶದ ಮೇಲೆ ವರ್ಕ್ ಆಗುತ್ತೆ. ಆಯಾ ಮಂತ್ರ, ಈಗ ಹೇಳಿರೋ ಮಂತ್ರ ಗರ್ಭಕೋಶಕ್ಕೆ ಹೋಗಿ ವೈಬ್ರೇಟ್ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ. ಅಷ್ಟು ಸೈಂಟಿಫಿಕ್ ಆಗಿದೆ. ಎಷ್ಟು ಜನ ಐನ್ಸ್ಟೀನೇ ಹೇಳ್ತಾರೆ ಹಿಂದೂ ಮಂತ್ರಾಸ್, ಅವಾಗಲೇ ಹೇಳಿದ್ದಾರೆ, ಹಿಂದೂ ಮಂತ್ರಾಸ್ ಹ್ಯಾಸ್ ಗಾಟ್ ವೈಬ್ರೇಷನ್ ಅಂಡ್ ಫ್ರೀಕ್ವೆನ್ಸಿ. ಅದನ್ನು ಡಿಕೋಡ್ ಮಾಡಿಲ್ಲ ನಮ್ಮವರು, ಅದರಲ್ಲಿ ಡಿಕೋಡ್ ಮಾಡಿಲ್ಲ. ಯಾರು ಕಲಿಬೇಕಾಗಿತ್ತು ಅಂತಂದರೆ ವಿಚಾರವಾದಿಗಳು ಕಲಿಬೇಕಾಗಿತ್ತು. ಕಲ್ತಿರೋರೆಲ್ಲ ಸುಮ್ಮನೆ ಹೊಟ್ಟೆಪಾಡು ಕಲಿತು ಅದರಲ್ಲಿ ದೋಷ ಹುಡ್ಕೊಂಡಿದ್ದಾರೆ. ಅಂದರೆ ಮಂತ್ರಕ್ಕೆ ಆ ಥರ ಶಕ್ತಿ ಇದೆ ಅಂತೀರಾ ಗುರುಗಳ ಹೇಳಿದ್ರೆ? ಮಂತ್ರ ಹೇಳಿ ತುಂಬ ಶಕ್ತಿ ಇದೆ. ಎಸ್, ಇಟ್ ಈಸ್ ದೇರ್. ಇವತ್ತು ಕುಂಭಮೇಳಕ್ಕೆ ಅಷ್ಟು ಜನ ಯಾಕೆ ಓಡೋದ್ರು? ಮೊನ್ನೆ ಶಿವರಾತ್ರಿಗೆ ಯಾಕೆ ಅಷ್ಟೊಂದು ಜನ ಓಡೋದ್ರು? ಅಲ್ಲಿ ಕೂರಿಸ್ಕೊಂಡು ಏನು ಹೇಳಿದ್ರು? ಎಲ್ಲರೂ ಒಂದು ತ್ರಯಂಬಕ ಮಂತ್ರ ಹೇಳಿದ್ರು, ಇಲ್ಲ ಅಂದರೆ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವ ಹೇಳಿದ್ರು. ಬಿಕಾಸ್ ಆಲ್ ಮಂತ್ರಾಸ್ ವರ್ಕ್ ಆನ್ ದಿ ಸೆಲ್ ಲೆವೆಲ್. ಸೆಲ್ ಅಂತ ಇರ್ತಾವಲ್ಲ, ಸೆಲ್ ಲೆವೆಲ್ ಮೇಲೆ ಹೋಗಿ ವೈಬ್ರೇಟ್ ಆಗುತ್ತೆ, ಸೌಂಡ್ ವೈಬ್ರೇಷನ್. ನೀವು ಒಳ್ಳೆ ಮಂತ್ರ, ಒಳ್ಳೆ ಯಾವುದೋ ಒಂದು ಸಾಂಗ್ ಹಿಂಗೆ ಹಾಕೊಂಡಾಗ, ದುಃಖದಲ್ಲಿದ್ದಾಗ ನೀವು ಒಂದು ಒಳ್ಳೆ ಮ್ಯೂಸಿಕ್ ಹಾಕೊಂಡ್ರೆ ಆ ದುಃಖ ಮರ್ತೋಗುತ್ತೆ. ಬಿಕಾಸ್ ದಟ್ ಸೌಂಡ್ ಗೋಸ್ ಅಂಡ್ ಎಫೆಕ್ಟ್ಸ್ ಯುವರ್ ಬ್ರೈನ್ ಸೆಲ್ಸ್. ಬ್ರೈನ್ ಸೆಲ್ಸ್ಗೆ ಹೋಗುತ್ತೆ. ಆ ಬ್ರೈನ್ ಸೆಲ್ಗೆ ಹೋದಾಗ ಸ್ವಲ್ಪ ರಿಲೀಫ್ ಆಯ್ತಪ್ಪ ಈ ಹಾಡು ಕೇಳಿ. ದುಃಖ ಆದಾಗ ಹಾಡು ಕೇಳ್ತಾರೆಲ್ಲ, ಬೇಕಾದ್ರೆ ನೋಡಿ. ಖುಷಿ ಆದಾಗ ಹಾಡು ಕೇಳ್ತಾರೆ. ಇನ್ನೂ ಏನಾದ್ರು ಇರುತ್ತೆ. ಇದು 2 ಥರ. ನಿಮಗೆ ದುಃಖ ಆದಾಗ ಏನಾಗುತ್ತೆ, ಡೋಪಮೈನ್ ರಿಲೀಸ್ ಆಗಿರುತ್ತೆ ಮೈಂಡಲ್ಲಿ, ಅಂದರೆ ನೆಗೆಟಿವ್ ಡೋಪಮೈನ್.
ನಿಮಗೆ ಕೋಪ ಬಂದಾಗ ಅಡ್ರಿನಾಲಿನ್ ರಿಲೀಸ್ ಆಗಿರುತ್ತೆ ಹೊಟ್ಟೆಯಲ್ಲಿ. ಆ ಅಡ್ರಿನಾಲಿನ್ ಮತ್ತು ಡೋಪಮೈನ್ ಮೇಲೇ ಎಲ್ಲ ಜೀವನ ಇರೋದು. ಅದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಡ್ರಿನಾಲಿನ್ ಸೂರ್ಯನಿಗೆ ಹೇಳ್ತಾರೆ, ಡೋಪಮೈನ್ ಶುಕ್ರನಿಗೆ ಹೇಳ್ತಾರೆ. ನಾವು ಒಂದು ಖುಷಿಯಾದಾಗ ಏನೋ ಒಂದು ಮೈಸೂರು ಪಾಕ್ ತಿಂದಾಗ ಅಂತೀವಲ್ಲ, ಅದು ಡೋಪಮೈನ್, ಅದು ರಿಲೀಸ್ ಆಗಿರೋದು ಬ್ರೈನಲ್ಲಿ. ಮಸಾಲೆ ದೋಸೆ ತಿನ್ನೋರ್ಗು ಒಂದು ಮುರಿದು ಗರಿ ಗರಿ ಅಂತ ತಿಂದು ಬಾಯಿಗಿಟ್ಟ ಅಂತ ಹೇಳೋದು ಡೋಪಮೈನ್ ಹ್ಯಾಸ್ ಬಿನ್ ರಿಲೀಸ್ಡ್ ಇನ್ ಯುವರ್ ಬ್ರೈನ್. ದಟ್ ಡೋಪಮೈನ್ ಇಸ್ ನಥಿಂಗ್ ಬಟ್ ದಿ ಸೆಲ್ಸ್ ಆಕ್ಟಿವ್ ಆಗುತ್ತೆ. ಆ ಟೇಸ್ಟ್ ಬಡ್ಸ್ ಅಲ್ಲಿ ಹೋಗಿದೆ. ನಾಲ್ಗೆಗೂ ತಲೆಗೂ ಏನು ಕನೆಕ್ಷನ್? ಎಲ್ಲಿದೆ ಕನೆಕ್ಷನ್ನು? ರುಚಿಯಲ್ಲಿ ಏನು ತುಪ್ಪ ಹೋಗಿ ತಲೆ ಕೂತ್ಕೊಳ್ಳುತ್ತಾ? ಜಸ್ಟ್ ಥಿಂಕ್, ಲಾಜಿಕ್ಕಾಗಿ ಥಿಂಕ್ ಮಾಡಿ. ಖಾರ ತಿಂತೀರಾ, ಖಾರ, ಬ್ರೈನ್ಗೆ ಹೋಗಿ ಖಾರ ಹಾಕಿದ್ರೆ ಬ್ರೈನ್ ಸತ್ತೋಗ್ಬಿಡುತ್ತೆ. ವೆನ್ ಯು ಟೇಸ್ಟ್ ಇನ್ ದಿ ಟಂಗ್ ದೇರ್ ಇಸ್ ಎ ರಿಸೆಪ್ಟರ್ ವಿಚ್ ಗೋಸ್, ಮೀನ್ಸ್ ಸಿಗ್ನಲ್ಸ್. ಮಂತ್ರಾಸ್ ಆರ್ ಸಿಗ್ನಲ್ಸ್ ಟು ದಿ ಸೆಲ್. ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊತಾ ಇಲ್ಲ ಜನ. ಡೀಟೇಲ್ ನಮ್ಮದು ಅಲ್ವಾ? ಒಂದು ಶುಗರ್ ತಿಂದರೆ ಏನು ಸ್ವೀಟ್ ಸಖತ್ತಾಗಿದೆ ಅಂತಲ್ಲ, ಬ್ರೈನ್ಗೆ ಹೋಗಿರೋದು ಶುಗರು ಇಲ್ಲ, ನಾಲಿಗೆಯಿಂದ ಸಿಗ್ನಲ್ಸ್ ಕಳಿಸಿದೆ. ನಾಲಿಗೆ ಒಳಗಡೆಯಿಂದ ಏನೋ ವೈರ್ ಹಾಕ್ಬಿಟ್ಟು ಅಲ್ಲೂ ಶುಗರ್ ಹಾಕಿಲ್ಲ. ಸಿಂಪಲ್, ವೆರಿ 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 ಸಿಂಪಲ್ ಅಸ್ಟ್ರಾಲಜಿ. ಓಕೆ ಗುರುಗಳು, ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಾವು ಉಡುಪಿಯಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ನಾ ನಂಬರ್ ಹೇಳ್ತೇನೆ. ಓಕೆ, 1ರಿಂದ 249 ಒಳಗಡೆ ಒಂದು ನಂಬರ್ ಹೇಳಿ. 89. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ವಿಚಾರ ಬಗ್ಗೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಓಕೆ, ಹೇಳಿ. ನಮಸ್ತೆ. ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ನಾನು 3 ವರ್ಷದಿಂದ ಕಾಯ್ತಾ ಇದ್ದೆ. ಓಕೆ. ನಿನ್ನೆ ನಾನು ಆಯುಷ್ಯದ್ದು ಇದನ್ನ ಅಶ್ವಮೇಘ ಇದನ್ನ ಟಿವಿಯಲ್ಲಿ ನೋಡಿ ನಂಗೆ ಬಹಳ ಸಂತೋಷ ಆಯ್ತು. ಓಕೆ, ವೆರಿ ಗುಡ್. ಕರೆ ಕಟ್ಟಾಯ್ತಾ? ಕಾಲ್ ಕಟ್ಟಾಯ್ತು ಗುರುಗಳೇ. ಓಕೆ, ಮದುವೆ ವಿಚಾರ ಕೇಳ್ತಾ ಇದ್ದಾರೆ. ಮದುವೆ ವಿಚಾರ ಏನು ಒಂದು ಸ್ವಲ್ಪ ಡೀಟೇಲ್ಸ್ ಇರಲಿಲ್ಲ, ಬಟ್ ಐ ಕ್ಯಾನ್ ರೀಡ್ ಇಟ್, ನಾಟ್ ಎ ಪ್ರಾಬ್ಲಮ್. ಕಸ್ಪ್ 7th ನಮಗೆ ಮದುವೆ ವಿಚಾರ ಹೇಳುತ್ತೆ. ಮ್ಯಾರೇಜ್ ಅಂತ ಹೊಡೆದಾಗ ಕೊಡುತ್ತೆ. 7th ಹೌಸ್ ಮ್ಯಾರೇಜ್ ಕೊಟ್ಟೇ ಕೊಡುತ್ತೆ. 7th ಹೌಸ್ ಮ್ಯಾರೇಜ್ ಕೊಟ್ಟೇ ಕೊಡುತ್ತೆ. ಆದರೆ ಅಬ್ಸ್ಟಕಲ್ಸ್ ಇರುತ್ತೆ ಮ್ಯಾರೇಜಲ್ಲಿ. ಮದುವೆ ಆದಮೇಲೂ ಇರುತ್ತೆ, ಮದುವೆಗೆ ಮುಂಚೆನೂ ಇರುತ್ತೆ. 8th ಹೌಸ್ ಇಸ್ ದಿ ಹೌಸ್ ಆಫ್ ಅಬ್ಸ್ಟಕಲ್ಸ್ ಆಫ್ ಶುಕ್ರ. ಈ 8th ಹೌಸ್ಗೆ ಶುಕ್ರ ಇದ್ದಾಗ ಮೊಸರನ್ನು ದಾನ ಮಾಡ್ತಾ 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 ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಪಾಯಿಂಟ್ ನಂಬರ್ 1. ಈಗ ಮದುವೆ ವಿಚಾರದಲ್ಲಿ ಏನು ಅಂತ ಹೇಳಿರಲಿಲ್ಲ, ಮದುವೆಗೆ ಹೋಗ್ತಾ ಇದ್ದಾರಾ ಎಲ್ಲ ಅಂತ. ಯಾಕಂದರೆ ಮೋರ್ ಮೈಂಡನ್ನು ನೋಡ್ಬೋದು ನಾವು. ವಿ ಹ್ಯಾವ್ ಒನ್ ಮೋರ್ ಥಿಯರಿ ಕಾಲ್ಡ್ ಮೈಂಡ್. ಅವ್ರು ಕೇಳಿರ್ತಕ್ಕಂಥ ಮೈಂಡ್ ಅಂತಂದಾಗ ಮೂನ್ಗೆ ಹೋದಾಗ ಮದುವೆಯಲ್ಲಿ ಸ್ವಲ್ಪ ಸಮಸ್ಯೆ ಮತ್ತು ಅಬ್ಸ್ಟಕಲ್ಸ್ ಅಂತ ತೋರಿಸ್ತಾ ಇದೆ. ಸೇಮ್ ದಿ ಮೈಂಡ್ ಆಲ್ಸೋ ಶೋಸ್. ಅವ್ರು ಏನು ಕೇಳಿದರೆ ಇದು ಹೇಳುತ್ತೆ, ಪ್ಲಾನೆಟರಿ ಇಂಟೆಲಿಜೆನ್ಸ್. ಈಗ ದಶಾದಲ್ಲಿ 7 ಇದೆ, ಡೆಫಿನೆಟ್ಲಿ ಮದುವೆ ಯೋಗ ತೋರಿಸ್ತಾ ಇದೆ. ಬಟ್ ಅಂಡರ್ಗ್ರೌಂಡಲ್ಲಿ 6 ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಅಂತಲೂ ತೋರಿಸ್ತಾ ಇದೆ. ಹಾಗೆ ಶುಕ್ರ ಆದಮೇಲೆ ನೆಕ್ಸ್ಟು ಸೂರ್ಯನೂ ಬರ್ತಾ ಇದೆ. ಇವರಿಗೆ ಬೆಸ್ಟ್ ಏನು ಅಂತಂದರೆ 838. ಇದು ಸ್ವಲ್ಪ ಡೇಂಜರ್ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಈ ಕಾಂಬಿನೇಷನ್ ಶುಕ್ರದಿಂದನೇ ಬಂದಿರೋದ್ರಿಂದ ಮೊಸರು ಸುಮ್ಮನೆ ದಾನ ಮಾಡ್ತಾ ಇದ್ರೆ ಆಟೋಮೆಟಿಕ್ ಕಮ್ಮಿ ಆಗಿಬಿಡುತ್ತೆ. ಇಟ್ ಈಸ್ ದಿ ಧಾತು ವಿಚ್ ವಿ ಆರ್ ಗಿವಿಂಗ್ ಅವೇ, ಧಾತು ಅಂತ ಕರಿತೀವಿ. ಇಟ್ಸ್ ಎ ವೆರಿ ಸಿಂಪಲ್ ಸಬ್ಜೆಕ್ಟು. ಕೊಡ್ತಾ ಇರಿ. ಮತ್ತು ಯಾವುದು ಸ್ಟ್ರಾಂಗ್ ಇದೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. 7ನೇ ಮನೆ ಯಾವುದು ಸ್ಟ್ರಾಂಗ್ ಇದೆ? ಇಲ್ಲಿ ನಮಗೆ ರಾಹುನೂ 7ನೇ ಮನೆ ತೋರಿಸ್ತಾ ಇದೆ, ಸೂರ್ಯನೂ 7ನೇ ಮನೆ ತೋರಿಸ್ತಾ ಇದೆ, ಚಂದ್ರನೂ 7ನೇ ಮನೆ ತೋರಿಸ್ತಾ ಇದೆ, ಶನಿನೂ 7ನೇ ಮನೆ ತೋರಿಸ್ತಾ ಇದೆ. ಒಂದು ಮದುವೆ ಆಗಿಲ್ಲ ಅಂದರೆ ಈ 7 ಜಾಸ್ತಿ ಇದ್ದರೆ ಆಫರ್ಸ್ ಜಾಸ್ತಿ, ನಾಟ್ ಏಬಲ್ ಟು ಡಿಸೈಡ್ ಅಂತ ಬರುತ್ತೆ. ನನಗೆ ಮೈಸೂರು ಪಾಕ್ ಬೇಕು ಅಂತ ಮೈಸೂರು ಪಾಕ್ ಮಾತ್ರ ಹೋಗಿ ತಗೊಂಬರ್ಬೋದು. ನನಗೆ ಸ್ವೀಟ್ ಯಾವ್ದಾದ್ರು ಓಕೆ ಅಂತಂದರೆ ಡಿಸೈಡ್ ಮಾಡೋಕ್ಕಾಗಲ್ಲ. ಏನಾದ್ರು ತಗೊಂಬ ಅಂದರೆ ಕನ್ಫ್ಯೂಸ್ ಆಗುತ್ತೆ. ನಿಮಗೆ ಹೋಗ್ಬಿಟ್ಟು ಬಾದುಷಾನೇ ತಗೊಂಬ ಅಂತಂದರೆ ಅದನ್ನ ತಗೊಂಬರ್ಬೋದು ಹೋಗಿ. ಯಾವ್ದಾದ್ರು ಸ್ವೀಟ್ ಅಂದರೆ ಯಾವುದೋ ಹೇಳೋರೆ ಇದು ಚೆನ್ನಾಗಿರುತ್ತಾ ಅದು ಚೆನ್ನಾಗಿರುತ್ತಾ, 7th ಹೌಸು ಕನ್ಫ್ಯೂಸ್ ಆಗುತ್ತೆ. ಸೊ ಡಿಸಿಷನ್ ತಗೊಳ್ಳಿ, 1 ವರ್ಷದಲ್ಲೇ ಆಗುತ್ತೆ. ಅವ್ರ ಪ್ರಶ್ನೆ ಕರೆಕ್ಟಾಗಿ ಬಂದಿಲ್ಲ, ಕೇಳಿಸ್ಲಿಲ್ಲ, ಇರಲಿ, ಕಟ್ ಮಾಡ್ತಾ ಇದ್ದಾರೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಗುರುಗಳು ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಿಕೊಟ್ಟಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಇನ್ನು ಆ 65,000 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ PhD ಪದವಿನ ಪಡೆದಿರುವಂತಹ ವಿದ್ಯಾರ್ಥಿ ಗುರುಗಳ ಬಗ್ಗೆ ಮತ್ತು ತರಗತಿಯ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ರಮೇಶ್ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಕ್ಷತ್ರ ನಾಡಿ ನೋಡ್ತಾ ನೋಡ್ತಾ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನು ಅಗ್ನಿಹೋತ್ರ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಟ್ರಯಲ್ ನೋಡೋಣ ಅಂತ ಬಂದಿದ್ದು. ಇವತ್ತು ನಾನು 91st ಬ್ಯಾಚ್ ನಲ್ಲಿ ನಕ್ಷತ್ರ ನಾಡಿ ಬೇಸಿಕ್ಸ್ ಆಫ್ ಅಸ್ಟ್ರಾಲಜಿ ಮಾಡಿ ಅಡ್ವಾನ್ಸ್ ಮಾಡಿ ಇವತ್ತು ನಾನು PGD ಲೆವೆಲ್ ಬಂದು ಇವತ್ತು ಮುಂದಿನ ದಿನಗಳಲ್ಲಿ ನಾನು PhD ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗತ್ತೆ. ಇದರ ಮುಂಚೆ ನಾವು ಜ್ಯೋತಿಷ್ಯವನ್ನ ನೋಡ್ತಾ ಇದ್ದಿದ್ದೆ ಬೇರೆ ರೀತಿಯಲ್ಲಿ, ಇವಾಗ ನೋಡೋದು ತುಂಬಾ ಸೈಂಟಿಫಿಕ್ ಆಗಿ ದಿನೇಶ್ ಗುರೂಜಿ ಅವರು ತುಂಬಾ ಚೆನ್ನಾಗಿ ಸರಳವಾಗಿ ಅತ್ಯದ್ಭುತವಾಗಿ ಹೇಳ್ಕೊಡ್ತಾರೆ. ಒಬ್ಬ ಜ್ಯೋತಿಷಿಯಾಗಿ ಏನೆಲ್ಲ ತಿಳ್ಕೊಂಡಿರ್ಬೇಕು ಅನ್ನೋದು ಖಂಡಿತ ಒಂದು ಸರಳವಾಗಿ 15 ದಿನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಜ್ಯೋತಿಷಿಯಾಗಿ ಇರೋದು ತುಂಬಾ ಒಂದು ಹೆಮ್ಮೆಯ ವಿಚಾರ. ಹೀಗೆ ಇದು ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗ್ಲಿ, ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಇದು ನೇಮ್ ಮಾಡ್ಲಿ ನಕ್ಷತ್ರ ನಾಡಿ ತಂಡವು ಅಂತ ಹೇಳಿ ಆಶಿಸ್ತೇನೆ. ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ
ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತಾ ಇದ್ದೀವಿ. ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳು ನೀಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಇಲ್ಲ ಮ್ಯಾಮ್, ನಂಬರ್ ಹೇಳ್ಬೇಕು. ಹೇಳಿಮ್ಮ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 99 ಮ್ಯಾಮ್. 99. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವಳದು ಮದುವೆ ವಿಚಾರ ಸ್ವಲ್ಪ ಕೇಳಬೇಕಿತ್ತು ಮ್ಯಾಮ್. ಅಂದರೆ ಮದುವೆಗೆ ನೋಡ್ತಿದ್ದೀರಾ, ಆಗ್ತಾ ಇಲ್ವಾ? ಹೌದು ಮ್ಯಾಮ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಜಾತಕದಲ್ಲಿ ನಾವು ಕಸ್ಪ್ ಅಂತ ನೋಡ್ತೀವಿ. ಕಸ್ಪು ನಮಗೆ ಮದುವೆ ವಿಚಾರಕ್ಕೆ ನೀವು ಪ್ರಶ್ನೆ ಕೇಳಿದ್ದೀರಾ ಅಂತ 7 ಬಂದಿದೆ. ಭಾಳ ಕರೆಕ್ಟಾಗಿರ್ತಕ್ಕಂಥ ಪ್ರಶ್ನೆ. ಆದರೆ ಇಲ್ಲಿ 9 ಅಂತ ಬಂದಾಗ ಡಿಸಿಷನ್ ಮೇಕಿಂಗ್ ಅಂತ ಬರಿತೀವಿ. ಹಿರಿಯರ ಡಿಸಿಷನ್ ಮೇಕಿಂಗ್ ಇರ್ಬೋದು, ಅಥವಾ ಅವರು ಓದಬೇಕು, ಇನ್ನೂ ನಾನು ಜಾಸ್ತಿ ಮಾಡಬೇಕು ಅನ್ನೋ ಡಿಸಿಷನ್ ಇರ್ಬೋದು. ಕೊನೆಗೆ ಅದು ಎಲ್ಲಿಗೆ ಎಂಡ್ ಆಗ್ತಾಯಿದೆ ಅಂದರೆ ಸಿಂಗಲ್ಗೆ ಎಂಡ್ ಆಗ್ತಾಯಿದೆ. ತೋರಿಸಿರ್ಬೋದೆಲ್ಲ 2, 7, 9, 11 ಎಲ್ಲ ಅಂಡರ್ಗ್ರೌಂಡಲ್ಲಿದೆ. ಬಟ್ ಮೇಲ್ಗಡೆ 1 ಇದ್ದಾಗ ಡಿಸಿಷನ್ ತೊಗೊಳ್ತಾ ಇಲ್ಲ. ಈಗ ಪ್ರಶ್ನೆ ಕೇಳಿ. ಪ್ರಶ್ನೆ ಅದೇ ಗುರುಜಿ, ಅವರು ಒಂದು ಸ್ವಲ್ಪ ಲವ್ ಮಾಡಿದಾಳೆ ಅವಳು. ಅದು ಸ್ವಲ್ಪ ಕಾಸ್ಟ್ ಚೇಂಜ್ ಆಗಿದೆ. ಅವ್ರ ಕಡೆಯಿಂದ ಒಪ್ಕೋತಾ ಇಲ್ಲ, ನಮ್ದೆಲ್ಲ ಓಕೆ ಇದೆ. ಹೌದು, ನಮ್ಮ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನಾನೇನು ಹೇಳಿದೆ? ಡಿಸಿಷನ್ ಮೇಕಿಂಗ್. ಕರೆಕ್ಟಾ ನಾನು ಹೇಳಿದ್ದು? ಕರೆಕ್ಟ್ ಗುರುಜಿ. ಡಿಸಿಷನ್ ಮೇಕಿಂಗ್ ಕರೆಕ್ಟಾ? ಕರೆಕ್ಟ್ ಗುರುಜಿ. ಇಲ್ಲಿ ನೋಡಿ, ಇಲ್ಲಿ ಲವ್ ಮ್ಯಾರೇಜ್ ಇದೆ. ನಾನು ಆವಾಗಲೇ ಓದ್ಬಿಟ್ಟಿದ್ದೆ ಕೆಳಗಡೆ. ನಮ್ಮ ಪ್ಲಾನೆಟರಿ ಇಂಟೆಲಿಜೆನ್ಸ್ ಕೊಟ್ಬಿಡುತ್ತೆ ಇಲ್ಲಿ ಏನಿದೆ ಅಂತ. ಲವ್ ಮ್ಯಾರೇಜ್ ಆರ್ ಮ್ಯಾರೇಜ್ ಸೆಲ್ಫ್ ಸೆಲೆಕ್ಟೆಡ್ ಪರ್ಸನ್. ಇನ್ ಕೇಸ್ ಮದುವೆ ಮಾಡಿಲ್ಲ ಅಂತಂದರೆ ಅವರು ಹಾಗೆ ಇರ್ತಾರೆ ಹೊರತು ಮದುವೆ ಮಾಡ್ಕೊಳ್ಳಲ್ಲ ಅಂತ ಬಂದ್ಬಿಡುತ್ತೆ ಫೈನಲಿ. ಎಲ್ಲ ಮದುವೆ ಅಂಡರ್ಗ್ರೌಂಡಲ್ಲಿದೆ, ಮೇಲ್ಗಡೆ ಇಲ್ಲ. ಈಗ ಲವ್ ಮಾಡಿದವ್ರಿಗೆ ಯಾಕೆ ಕಾನ್ಫಿಡೆನ್ಸ್ ಇಲ್ಲ? ಪ್ರಾಬ್ಲಮ್ ಅದು ನನಗೆ. ಕರೆಕ್ಟ್ ಅಲ್ವ ಮೇಡಮ್? ಕೇಳಿಸ್ತಾ? ಕಟ್ಟಾಗಿದೆ. ಹುಡುಗ ಮೇಜರು, ಹುಡುಗಿ ಮೇಜರು, ಡಿಸಿಷನ್ ಯಾಕೆ ತಗೊಳ್ಳಲ್ಲ? ಇಲ್ಲಿ ಕಪಟತನ ಇರುತ್ತೆ. ಇಲ್ಲಿ ನಮಗೆ ಕಾಂಬಿನೇಷನ್ ಗೊತ್ತಾಗುತ್ತೆ. ಇಲ್ಲಿ ಒಬ್ಬರು ಕಪಟತನ, ಹುಡುಗಿಗಾರು ಆಗಿರ್ಬೋದು, ಹುಡುಗರಿಗಾಗಿ. ನಾನು ಜೆಂಡರ್ ಬಯಾಸ್ಡ್ ಅಲ್ಲ. ಲವ್ ಮಾಡಿಬಿಡ್ತಾರೆ 4 ವರ್ಷ. ಮದುವೆ ವಿಚಾರಕ್ಕೆ ಬಂದಾಗ ಆ ಗಂಡು ಡಿಸಿಷನ್ ತೊಗೊಳ್ಳಲ್ಲ. ನಮ್ಮ ಅಪ್ಪ ಅಮ್ಮ ಒಪ್ಪಲಿ, ಇಲ್ಲಿ 50% ಡೌನ್ ಆಗಿರುತ್ತೆ. ಅಲ್ಲಿ ಲವ್ ಅನ್ನೋದು 50% ಡೌನ್ ಆಗಿರುತ್ತೆ. ಅವನು ಬೇಕಾದ್ರೆ ಆಗಲಿ, ಬೇಡದವ್ರು ಹೋಗಲಿ. ಅದೇನೋ ಒಂದು ಸ್ವಾರಸ್ಯ ಅಂತ ಹೇಳ್ತೀವಲ್ಲ, ಅದೇನೋ ಒಂದು ಏನಂತಾರೆ, ಒಂದು ಅದರಲ್ಲಿರ್ತಕ್ಕಂಥ ಒಂದು ಸೆಳೆತ ಕಮ್ಮಿ ಆಗಿಬಿಟ್ಟಿರುತ್ತೆ. ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಟ್ಟಿರುತ್ತೆ. ಈ ಕಡೆ ಹುಡುಗ ಒಂದು ಹುಡುಗಿನ ಮಾಡ್ಕೋಬೇಕು ಅಂತ ಲವ್ ಮಾಡಿರ್ತಾರೆ. ಲವ್ ಮಾಡಿ ಎಲ್ಲ ನಾನು ಇಷ್ಟ, ನಾವು ಕೈ ಇಟ್ಕೊಳ್ತೀವಿ, ನಾವು ಲೈಫ್ ಲಾಂಗ್ ಇರ್ತೀವಿ, ನಾವು ಆದರ್ಶ ದಂಪತಿಗಳಾಗ್ತೀವಿ ಅಂತೆಲ್ಲ ಮಾತುಕತೆ. ಇವೆಲ್ಲ ಮಾತಾಡಿದ್ಮೇಲೆ ಅಪ್ಪ ಅಮ್ಮ ಒಪ್ಕೋತಾ ಇಲ್ಲ. ಅಪ್ಪ ಅಮ್ಮ ನಾನು ಅವ್ರನ್ನ ಮಾಡಿಕೊಂಡ್ರೆ ಸತ್ತೋಗ್ಬಿಡ್ತೀನಿ. ಯಾರು? ಅಪ್ಪ ಅಮ್ಮ. ಇದುವರೆಗೂ ಯಾವ ನ್ಯೂಸ್ ಪೇಪರಲ್ಲೂ ಲವ್ ಮ್ಯಾರೇಜ್ ಮಾಡ್ಕೊಂಡಾದ್ಮೇಲೆ ಅಪ್ಪ ಅಮ್ಮ ಸತ್ರು ಅಂತ ಎಲ್ಲೂ ಇಲ್ಲ. ನಾನು ಓದಿಲ್ಲಪ್ಪ, ನೀವು ಓದಿದ್ದೀರಾ? ಪ್ರೇಮಿಗಳು ಸತ್ತಿರೋದು ನೋಡಿದ್ದೀವಿ, ಒಪ್ಪಿಲ್ಲ ಅಂತ. ಆದರೆ ಪ್ರೇಮಿಗಳು ಓಡೋಗಿ ಮದುವೆ ಮಾಡ್ಕೊಂಡಿರೋರು ಅಪ್ಪ ಅಮ್ಮ ನೇಣು ಹಾಕೊಂಡ್ರೆ ಸತ್ತಿರೋದು ಎಲ್ಲೂ ನೋಡಿಲ್ಲ. ತೀರಾ ಏನಾದರೂ ಸತ್ತೋಗಿದ್ದಾರೆ ಅಂದರೆ ಜಾತಿ ವಿಚಾರದಲ್ಲಿ ಸತ್ತೋಗಿದ್ದಾರೆ. ಕೆಲವು ಕಡೆ ಜಾತಿ ವಿಚಾರ ಇರೋದೊಂದು ಲೈಫು. ಒಂದು ತಿಳ್ಕೊಳ್ಳಿ, ಯಾರು ಜಾತಿ ವಿಚಾರದಲ್ಲಿ ನೀವೇನಾದ್ರು ನೇಣು ಹಾಕೊಂಡು ಸತ್ತರೆ ಮತ್ತೆ ನೀವು ಯಾವ ಜಾತಿನ ಹೇಟ್ ಮಾಡ್ತಾ ಇದ್ರಲ್ಲ ಅದೇ ಜಾತಿಲೇ ಹುಡ್ತೀರಾ. ಹುಷಾರಾಗಿರಿ. ಅರ್ಥ ಆಯ್ತಲ್ಲ? ಎಲ್ಲ ಜಾತಿನೂ ಪ್ರೀತಿಸ್ರಿ. ಈ ಜಾತಿ ಅನ್ನೋದೇ ಇಲ್ಲ ಸಿಸ್ಟಮ್ಮು. ಯಾವತ್ತು ಭಾರತದಲ್ಲಿ ಬ್ಯಾನ್ ಮಾಡ್ತಾರೋ ಕ್ಯಾಸ್ಟು, ದಟ್ ಈಸ್ ದಿ ಡೇ ಹಿಂದೂಯಿಸಮ್ ವಿಲ್ ಗ್ರೋ. ಯಾರಾದರೂ ಜಾತಿ ಮಾತಾಡ್ರೆ ಜೈಲ್ಗೆ ಹಾಕ್ತೀವಿ ಅಂತ ದಿವಸ ಬರುತ್ತಲ್ಲ, ಯಾವ ಲೆವೆಲಲ್ಲಿ ಮದುವೆ ವಿಚಾರದಲ್ಲೂ ನಾವು ಹೇಳ್ತೀವಿ ಅಂದಾಗ ಅವಾಗ ಎಲ್ಲರೂ ಭಯ ಬಂದ್ಬಿಡುತ್ತೆ. ಅಯ್ಯೋ, ಒಂದು ಹೆಣ್ಣು ಸಿಕ್ಕರೆ ಸಾಕು ಅಂತ ಬರುತ್ತೆ. ಈ ರೂಲ್ ತರಬೇಕು. ಯಾರಾದರೂ ಒಬ್ಬರು ಮಹಾತ್ಮರು ಹುಟ್ಟಿ ಭಾರತದಲ್ಲಿ ಒಂದು ಕ್ಯಾಸ್ಟ್ ಅನ್ನೋ ಸಿಸ್ಟಮ್ನೇ ಅಬಾಲಿಷ್ ಮಾಡಿ 2 ಸಿಸ್ಟಮ್ ಇರಬೇಕು. ಒಂದು ದುಡ್ಡಿಲ್ಲದೆ ಇರೋರು,
ಬಡವರು, ಒಂದು ಶ್ರೀಮಂತರು, ಎರಡೇ ಇರಬೇಕು. ಬಡವರಿಗೆಲ್ಲ ಫೆಸಿಲಿಟಿ, ಅರ್ಥ ಆಯ್ತಲ್ವಾ? ಕ್ಯಾಸ್ಟ್ ಸಿಸ್ಟಮ್ ಮೇಲೆ ಶ್ರೀಮಂತರು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಕ್ಯಾಸ್ಟ್ ಸಿಸ್ಟಮ್ ಮೇಲೆ ಶ್ರೀಮಂತರು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಅದು ಹಿಂಗೆ ಮತ್ತೆ ಅದು ದೆನ್ ದಟ್ ಈಸ್ ಸಮ್ವೇರ್ ದಿ ಸಿಸ್ಟಮ್ ಇಸ್ ರಾಂಗ್. ಸಿಸ್ಟಮ್ ಬದಲಾದಾಗ ಆಗುತ್ತೆ. ಓಕೆ ಗುರುಗಳೇ, ಎಸ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಮೇಡಮ್. ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಚಿತ್ರದುರ್ಗ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಹಾಂ ಮೇಡಮ್, ಗೊತ್ತಿದೆ. ಹೇಳಿ ಹೇಳಿ. ಮೇ 8ನೇ ತಾರೀಕು 2024 ಮೇಡಮ್. ಮೇ 8, 2024. ಹುಟ್ಟಿದ ಸಮಯ 11:10 ಮೇಡಮ್. ಬೆಳಗ್ಗೆ 11:10. ಯಾವ ಊರಲ್ಲಿ ಹುಟ್ಟಿರೋದು? ಚಿತ್ರದುರ್ಗ ಗವರ್ಮೆಂಟ್ ಆಸ್ಪತ್ರೆ. ಚಿತ್ರದುರ್ಗ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಆರೋಗ್ಯ ವಿಚಾರ ಬಗ್ಗೆ. ಆರೋಗ್ಯದ ವಿಚಾರವಾಗಿ. ನಮಸ್ಕಾರ. ನಮಸ್ಕಾರ ಗುರು. 2024 ಹುಟ್ಟಿದ್ದು? ಹಾಂ ಸರ್. 8 ಮೇ. ಹಾಂ ಗುರು. ಓಕೆ, ಸದ್ಯಕ್ಕೆ ಶುಕ್ರ 10-4 ಹುಟ್ಟಿದಾಗ ಇವರಿಗೆ ಭರಣಿ ನಕ್ಷತ್ರ, ಶುಕ್ರನಲ್ಲೇ ಹುಟ್ಟಿದ್ದಾರೆ. ಮೇಯಲ್ಲಿ ಹುಟ್ಟಿದಾಗ ಭುಕ್ತಿ ಅಂತರ್ಭುಕ್ತಿ ನೋಡೋಣ. ಮೇಯಲ್ಲಿ ಹುಟ್ಟಿದ್ದಾರೆ ಅಂದರೆ 2024 ಮೇ ಬುಧ, 2024 ಮೇ ರಾಹು. ಓಕೆ, ರಾಹು ಎಂಡಿಂಗಲ್ಲಿ ಬಂದಾಗ ಸಮಸ್ಯೆ. ರಾಹು ಮತ್ತು ಬುಧನ ವಿಚಾರದಲ್ಲಿ ಹೆಲ್ತಲ್ಲಿ ನೋಡೋಣ. ಹೆಲ್ತ್, ರಾಹು ಓಕೆ 10th ಹೌಸ್ ಆಫ್ ಹೆಲ್ತ್, ಮತ್ತು ಬುಧ 8th ಹೌಸ್ ಆಫ್ 7th. ಓಕೆ, 8th ಹೌಸ್ 7th ಇರೋದ್ರಿಂದ ಶನಿ. ಓಕೆ, ಶನಿಯ ವಿಚಾರದಲ್ಲಿ 8ನೇ ಮನೆ ಸಿಕ್ಕಿದೆ ನಮಗೆ. ಶುಕ್ರದಶ ನಡೀತಾ ಇದೆ, ಮೂಲ ಬಂದಿರತಕ್ಕಂಥದ್ದು ಶನಿಯ ವಿಚಾರದಲ್ಲಿ. ಇದಾದಮೇಲೆ ನೆಕ್ಸ್ಟು ಕೇತುಗೆ ಹೋದಾಗ ಬದಲಾವಣೆ ಆಗೇ ಆಗುತ್ತೆ. ಅರ್ಥ ಆಯ್ತಾ? ಶನಿಯ ಅಂಶದಿಂದ ಶೀತ, ಕೈಕಾಲು ಸ್ವಲ್ಪ ಆಡಿಸ್ದೇ ಇರತಕ್ಕಂಥದ್ದು, ಆ ವಿಚಾರದಲ್ಲಿ ಆಸ್ಥಮ್ಯಾಟಿಕ್ಕು ಅದು ಸ್ವಲ್ಪ ಜಾಸ್ತಿ ತೋರಿಸುತ್ತೆ ಮೇಜರ್ ಆಗಿ. ಅದು ಏರಿಯಾ ಏನು ಸಮಸ್ಯೆ ಅಮ್ಮ? ಇದಾರ ಲೈನಲ್ಲಿ ಏನಾಯ್ತು? ಏನು ಯಾವಾಗಿಂದ? ಈಗ ಒಂದು 20 ಡೇಸ್ ಇದ್ದ ಗುರುಜಿ. ಏನ್ ಮೆಡಿಸಿನ್ ಹಾಕಿದ್ರೆ ಅಲರ್ಜಿ ಆಗುತ್ತೆ, ಇನ್ನು ಲೂಸ್ ಮೋಷನ್ ಜಾಸ್ತಿನೇ ಆಗುತ್ತೆ ಗುರುಜಿ. ಮೇಜರ್ ಆಗಿ ಶೀತದ್ದೊಂದು ನೋಡ್ಕೊಳ್ಳಿ ಮಗುಗೆ, ಯಾವ ಏರಿಯಾ ತೋರಿಸುತ್ತೆ ಅಂತ. ಯಾಕಂದರೆ ಮಗು ಯಾವಾಗಲೂ ಕಫ ಶೀತ ಬಂತಾಗ ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಏನು ಕಾಣಿಸುತ್ತೋ ಆಚೆ ಹೋಗೋದು ಅದನ್ನು ಜಾಸ್ತಿ ನೋಡ್ಬಿಡ್ತಾರೆ. ಓಕೆ, ಫಸ್ಟ್ ತಿಳ್ಕೊಳ್ಳಿ. ಸೊ ಮಗುಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಶೀತದ ವಿಚಾರದಲ್ಲಿ ಸ್ವಲ್ಪ ತೋರಿಸ್ತಾ ಇದೆ. ಬಟ್ ಮೇಜರ್ ಎಲ್ಲೂ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ನಲ್ಲ, ಲಾಸ್ಟ್ ಕಾರ್ನರಲ್ಲಿ ಇತ್ತಷ್ಟೇ. ಬೇದಿ ವಿಚಾರದಲ್ಲಿ ಬಂದಾಗ ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು. ಮೇಜರ್ ಆಗಿಲ್ಲಿ ಮೇಜರ್ ತೋರಿಸುತ್ತೆ, ಮೈನರ್ ತೋರಿಸಲ್ಲ. ಮೈನರ್ ವಿ ಹ್ಯಾವ್ ಟು ಗೋ ಫಾರ್ ಪ್ರಶ್ನಾಶಾಸ್ತ್ರ. ಆದರೂ ಕೂಡ ಈಗ ಸಮಯದ ಅಭಾವದಿಂದ ನಾನು ಹಾಕಲ್ಲ. ಆದರೂ ಕೂಡ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ತಂತ್ರ ಕೊಡ್ತೀನಿ, ವೆರಿ ಈಸಿ ತಂತ್ರ. ಆ ಮಗು ಮೇಲೆ ಒಂದು ಈ ಥರ ಒಂದು ಗುಪ್ಪೆ ಮಾಡಿ ಹೊಟ್ಟೆ ಮೇಲೆ ಇಟ್ಕೊಂಡು ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ, ಇದೊಂದು ಅಗೋರಿ ಮಂತ್ರ. ಅಲ್ಲಿರ್ತಕ್ಕಂಥ ಪಾಯ್ಸನಸ್ ಆಗಿರ್ತಕ್ಕಂಥ ಐಟಮ್ಸ್ ಇರ್ಬೋದು, ಅಥವಾ ಮದ್ದು ಹಾಕಿರೋದು ಅಂತೆಲ್ಲ ಹೇಳ್ತಾರಲ್ಲ, ಈ ಒಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಅಂತ 108 ಸತಿ ಮಂತ್ರ ಹೇಳಿ ನೀರು ಕುಡಿಸ್ಬೇಕು. ಯಾಕೆ ಅಂದರೆ ಅದು ಟ್ರಾನ್ಸ್ಫರ್ ಆದಾಗ ಫ್ರೀಕ್ವೆನ್ಸಿ ಟ್ರಾನ್ಸ್ಫರ್ ಆಗುತ್ತೆ, ಸೌಂಡ್ ಟ್ರಾನ್ಸ್ಫರ್ ಆಗುತ್ತೆ. ಆ ಸೌಂಡ್ ಥೆರಪಿಯಿಂದ ಜರ್ಮ್ಸ್ ಎಲ್ಲ ಕಿಲ್ ಆಗುತ್ತೆ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ 108 ಸತಿ ಹೇಳ್ತಾ 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 ಆ ಸೌಂಡ್ ವೈಬ್ರೇಷನ್ ಕ್ಲಿಯರ್ ಆಗುತ್ತೆ. ಇದನ್ನು ನೀವು 3 ಡೇಸಲ್ಲಿ ಮಾಡಿ ಡೆಫಿನೆಟ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಏನು ಟೆನ್ಷನ್ ಏನಿಲ್ಲ. ನೀರು ಚೆನ್ನಾಗಿ ಕುಡಿಸಿ. ಹಾಗೆ ಓಂ ಕಾಳು ಅಂತ ಬರುತ್ತೆ, ಓಂ ಕಾಳು ನೀರು ಅಂತ, ಅದನ್ನು ಕುಡಿಸಿ. ಮಾಡಿರ್ಬೋದು ಅನ್ಸುತ್ತೆ, ಬಟ್ ಟ್ರೈ ಮಾಡಿ, ಒಳ್ಳೆಯದಾಗಲಿ. ಓಕೆ, ಎಸ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, 65,000 ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ ಅಂತ ನಾವು ಹೇಳಿದ್ವಿ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಅಂದರೆ PhD ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ತೆ, ನಾನು ನಕ್ಷತ್ರ ನಾಡಿ ಸ್ಟೂಡೆಂಟು. ದಿನೇಶ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು 6th ಬ್ಯಾಚ್ 5th ಬ್ಯಾಚ್ ಆ್ಯಕ್ಚುಲಿ ಡಾಕ್ಟರೇಟ್ ಮುಗಿಸಿದ್ದೀನಿ. ಇವಾಗ ನಾನು ವಾಸ್ತುನೂ ಮುಗಿಸಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ವಾಸ್ತು ಅಂದರೆ ಜಸ್ಟ್ 4 ಡೈರೆಕ್ಷನ್ಸ್ ಅಷ್ಟೇ ಅಲ್ಲ, 32 ಝೋನ್ಸ್ ಸಹ ಪ್ರತಿಯೊಂದು ಈಚ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದೂ ಆಯದಿಂದ ಹಿಡಿದು ಎಲ್ಲದನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, ಯಾವ ಥರ ಅದನ್ನೆಲ್ಲ ಪ್ಲ್ಯಾನ್ ಮಾಡೋದು, ಈಚ್ ಡೈರೆಕ್ಷನ್ಸ್ ಸಹ ಹೇಳ್ಕೊಟ್ಟು ರೆಮಿಡೀಸ್ ಸಹ ನಮಗೆ ಪ್ರಿಡಿಕ್ಟ್ ಮಾಡೋದೇ ಹೇಳ್ಕೊಡ್ತಾರೆ. ನಕ್ಷತ್ರ ನಾಡಿ ಪ್ರತಿಯೊಬ್ಬರೂ ಕಲೀರಿ, ವಾಸ್ತುನೂ ಕಲೀರಿ. ತುಂಬ ಚೆನ್ನಾಗಿ ಪ್ರಿಡಿಕ್ಷನ್ ಲೆವೆಲ್ ತನಕ ನಮ್ಮ ಸರ್ ಹೇಳ್ಕೊಡ್ತಾರೆ.
ಎಸ್ ಗುರುಗಳ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಸೊ ಮಾರ್ಚ್ 15ನೇ ತಾರೀಕು ನೀವೇ ಕಲಿತು ನಿಮ್ಮ ಮಗಳು ಅಥವಾ ಮಗನ ಮದುವೆ ಯಾವಾಗುತ್ತೆ, ಮಕ್ಕಳಾಗೋ ಯೋಗ ಇದೆಯಾ ತಿಳ್ಕೊಳ್ಳಿ. ಇನ್ ಕೇಸ್ ರೆಮಿಡೀಸು ನಾನು ಸೀಕ್ರೆಟಾಗಿ ಹೇಳ್ತೀನಿ ಎಲ್ಲಿ ರೆಮಿಡೀಸ್ ಇದೆ ಅಂತ. ರೆಮಿಡೀಸ್ ಇದ್ದರೆ ಮಾಡ್ಕೊಳ್ಳಿ, ರೆಮಿಡೀಸು ಸಿಕ್ಕಿಲ್ಲ ದೇವ್ರಿಗೆ ಬಿಟ್ಬಿಡಿ. ದಿಸ್ ಇಸ್ ವಾಟ್ ಈಸ್ ಅಸ್ಟ್ರಾಲಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.